ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ವಿಜ್ಞಾನ ಪತ್ರಿಕೆ 1ರ ಪಠ್ಯಕ್ರಮ ಮತ್ತು ವಿಜ್ಞಾನ ಪತ್ರಿಕೆ 2ರ ಪಠ್ಯಕ್ರಮ ಅನುಸಾರ ಅಂದರೆ ಟಿ ಎಕ್ಸಾಮ್ನ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಎಲ್ಲ ಸಿಲೆಬಸನ್ನು ಒಳಗೊಂಡಂತೆ ವಿಜ್ಞಾನ ಪ್ರತಿಯೊಂದು ಚಾಪ್ಟರ್ ವೈಸ್ ನೋಟ್ಸ್ ಇದೆ. ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡ್ತಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇದಾಗಿ ನಾವು ಆಹಾರಕ್ಕೆ ಸಂಬಂಧಿಸಿದ ಒಂದು ಇಲ್ಲಿ ಏನು ಸಿಲೆಬಸ್ ಇದೆಯಪ್ಪ ಅಂದರೆ ಪಾರ್ಟ್ ಎಯಲ್ಲಿ ಪ್ರಾಣಿಗಳು, ಸಸ್ಯಗಳು, ಆಹಾರ, ಆವಾಸ, ನೀರು ಈ ರೀತಿಯಾದ ಸಾರಿಗೆ ಇರುತ್ತೆ. ಆದರೆ ಪಾರ್ಟ್ ಬಿ ಯಲ್ಲಿ ಏನಿರುತ್ತೆ ಅಂದರೆ ಪೆಡಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇ ಒಂದು ಚಾಪ್ಟರ್ ಏನಪ್ಪ ಅಂದರೆ ಆಹಾರ. ಈ ಒಂದು ಆಹಾರ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಆಹಾರ ಇದ್ರ ಬಗ್ಗೆ ಏನು ಸಿಂಪಲ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಅಂತ ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾಕಾಗಿ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಏನಿದ್ದಾವೆ, ಏನು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದನ್ನು, ಇದರಲ್ಲೂ ಕೂಡ ತುಂಬಾ ಕಾಂಪೋಸಿಟ್ ಆಗಿರುವಂಥ ಟರ್ಮ್ಸ್ಗಳಿರ್ತವೆ. ಅವುಗಳನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗತ್ತೆ. ಸೊ ಏನೇನು ಕಾಂಪೊನೆಂಟ್ ಇರುತ್ತೆ, ಏನೇನಿದೆ ಇದರಲ್ಲಿ ನಾವಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಆಹಾರ ಅಂತಂದರೆ ಆಹಾರದ ಘಟಕಗಳು ಯಾವುವು, ಆಹಾರವನ್ನು ನಾವು ಪಡೆಯುವಂಥ ಆಕಾರಗಳು ಯಾವುವು, ಯಾವ ರೀತಿಯಾಗಿ ಆಹಾರವನ್ನು ಸ್ವಚ್ಛಗೊಳಿಸಬೇಕು ಮತ್ತು ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ವಸ್ತುಗಳು ಯಾವುವು, ಜೈವಿಕ ಪ್ರಪಂಚ, ಬಲ, ಚಲನೆ ಮತ್ತು ಜನರ ಆಲೋಚನೆಗಳು, ಇದಕ್ಕೆ ಸಂಬಂಧಿಸಿದ ಹಾಗೆ ಇವೆಲ್ಲವೂ ಕೂಡ ಇದ್ದಾವೆ. ಏನೇನು ಮತ್ತು ಈ ಚಾಪ್ಟ್ರಲ್ಲಿ ಏನಿದೆ, ಬಲ, ಚಲನೆ, ಜನರ ಆಲೋಚನೆ, ವಸ್ತುಗಳು, ಅವುಗಳ ಕಾರ್ಯವಿಧಾನಗಳು, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ, ಕಾಂತಗಳು, ನೈಸರ್ಗಿಕ ಕ್ರಿಯೆಗಳು, ನೈಸರ್ಗಿಕ ಸಂಪನ್ಮೂಲಗಳು, ಈ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಆಹಾರ ಮತ್ತು ನೀರು. ಓಕೆ, ಈಗ ಈ ಒಂದು ಸೆಷನ್ನಲ್ಲಿ ನಾವು ಆಹಾರ ಮತ್ತು ನೀರು, ಆಹಾರದಲ್ಲಿರುವಂಥ ಪೋಷಕಾಂಶಗಳೇನು, ಯಾವ ಒಂದು ಆಹಾರದಲ್ಲಿ ಯಾವ ಒಂದು ಪೋಷಕಾಂಶ ಇರುತ್ತೆ, ಯಾವ ಒಂದು ಮಿನರಲ್ಸ್ ಇರುತ್ತೆ, ಇದ್ರ ಬಗ್ಗೆ ಡೀಟೇಲಾಗಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದಾಗ ಇದರಲ್ಲಿ ಪ್ರಶ್ನೆಗಳು ತುಂಬಾ ಬರ್ತವೆ. ಆದ್ದರಿಂದ ಈ ಒಂದು ಚಾಪ್ಟರ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಮೊದಲಿಗೆ ಆಹಾರ ಅಂದರೆ ಏನು, ಆಹಾರ ಅಂತಂದರೆ ಮೊದಲಿಗೆ ನೋಡಿ, GPST ಎಕ್ಸಾಮನ್ನು ಕೂಡ ನೀವು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಆಹಾರ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ ಡೆಫಿನೇಷನನ್ನು ಕೇಳ್ತಾರೆ. ಆಹಾರ ಅಂದರೆ ಏನು, ನೀವು ಈಗ TET ಜೊತೆಗೆ GPST ಎಕ್ಸಾಮನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಪ್ರಿಪೇರ್ ಆಗೋಬೇಕಾಗುತ್ತೆ. ಏಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಟೀಚರ್ಸ್ಗಳ ಒಂದು ರೆಕ್ರೂಟ್ಮೆಂಟ್ ಆಗೋದ್ರಿಂದ ಇಲ್ಲಿ ನೀವು ಆಫ್ಟರ್ TET GPST ಎಕ್ಸಾಮ್ ಕಾಲ್ ಆಗೋದ್ರಿಂದ ಹಾಗೆ ಆಗುತ್ತೆ 100%. ಆದ್ದರಿಂದ ನೀವು GPST ಎಕ್ಸಾಮನ್ನು ಕೂಡ ಈಗಲೇ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಎರಡಕ್ಕೂ ಕೂಡ ಇಲ್ಲಿ ಏನಾಗುತ್ತೆ, ನಿಮಗೆ ಯೂಸ್ ಆಗುವಂಥ ನೋಟ್ಸ್ ಇದೆ. ಓಕೆ, ಆಹಾರ ಅಂತಂದರೆ ಏನು, ಜೀವಿಗಳು ಚಟುವಟಿಕೆಯಿಂದಿರಲು ಮತ್ತು ಕೆಲಸ ಮಾಡಲು ಶಕ್ತಿಯ ಅವಶ್ಯಕತೆ ಇದೆ. ಜೀವಿಗಳು ಕೆಲಸ ಮಾಡಲು ಶಕ್ತಿಯನ್ನು ಆಹಾರದಿಂದ ಪಡೆಯುತ್ತೆ. ಇದನ್ನೇ ನಾವು ಏನಂತ ಕರಿತೀವಪ್ಪ, ಆಹಾರ ಅಂತೇಳಿ ಕರಿತೀವಿ. ಹಾಗಾದರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಕೇಳ್ಬೋದು. ಶಕ್ತಿ ಮತ್ತು ಬೇರೆ ಬೇರೆ ಏನಾದರೂ ಬೇರೆ ಬೇರೆ ಆಪ್ಷನ್ಗಳನ್ನು ಅಲ್ಲಿ ಹಾಕಿ ಶಕ್ತಿಗೆ ರಿಲೇಟೆಡ್ ಆಗಿರುವಂಥ ಪದಗಳನ್ನು ಹಾಕಿ ನಿಮಗೆ ಕನ್ಫ್ಯೂಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು, ಜೀವಿಗಳು ಶರೀರವನ್ನು ಪೋಷಿಸಲು ಅಗತ್ಯವಾದ ರಾಸಾಯನಿಕ ಅಂಶಗಳು ಆಹಾರ ಅಂತ ಕರಿತೀವಿ. ಏನಪ್ಪ ಆಹಾರ ಅಂದರೆ ಏನು, ಶಕ್ತಿ ಅಂದರೆ ಏನು ಗೊತ್ತಾಯಿತು. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಆಹಾರ ಅಂದರೆ ಏನು, ಈಗ ಜೀವಿಗಳು ಶರೀರವನ್ನು ಪೋಷಿಸಲು ಅಗತ್ಯವಾದ ರಾಸಾಯನಿಕ ಅಂಶಗಳನ್ನು ಹೊಂದಿರುವಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಆಹಾರ ಅಂತೇಳಿ ಕರಿತೀವಿ. ಹಾಗಾದರೆ ಈ ಒಂದು ಪೋಷಕಾಂಶ ಅಂದರೆ ಏನು, ಪೋಷಕಾಂಶದಲ್ಲಿ ಯಾವ ವಿಧಗಳಿದ್ದಾವೆ ಅದರ ಬಗ್ಗೆ ನಾವೀಗ ತಿಳ್ಕೊತಾ ಹೋಗೋಣ. ಪೋಷಕಾಂಶಗಳು ಎಂದರೆ ಏನು, ಪೋಷಕಾಂಶ ಎಂದರೆ ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಆಗಿರ್ತವೆ. ನೋಡಿ, ಎಷ್ಟು ಆಳವಾದ ಒಂದು ನೋಟ್ಸ್ ಇದೆಯಪ್ಪ ಅಂದರೆ ಪ್ರತಿಯೊಂದು ಲೈನಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ದೊರೀತಾ ಹೋಗುತ್ತೆ. ಅಷ್ಟು ಡೀಟೇಲ್ ಆಗಿರೋದ್ರಿಂದ ಗಮನವಿಟ್ಟು ನೀವು ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದರೆ
ಅಟ್ಲೀಸ್ಟ್ ನೀವು ಕೆಲಸ ಮಾಡುವಂಥ ಸಮಯದಲ್ಲಿ ಈ ಒಂದು ಆಡಿಯೋ ಪ್ಲೇನ ನೀವು ಸ್ಟಾರ್ಟ್ ಮಾಡಿಕೊಂಡು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ಬೋದು. ಅಥವಾ ನಿಮಗೆ ಸಮಯ ಇದ್ದರೆ ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಯಾವಾಗಲೂ ಮೊಬೈಲ್ ನೋಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ನೋಟ್ಸ್ ನೋಡ್ತಾ ನೋಡ್ತಾ ಬರಿತಾ ಹೋಗಬೇಕು. ಸೊ ಇದು ಒಂದು ಸರಿ ನೀವು ಬರೆದ್ರೆ ಪರ್ಮನೆಂಟಾಗಿ ನೆನಪುಳಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಓದ್ತಾ ಬರಿತಾ ಪ್ರಾಕ್ಟೀಸ್ ಮಾಡಿ. ಅಥವಾ ಕೆಲಸ ಇದ್ದಾಗ ನೀವು ಆಡಿಯೋನ ಕೇಳ್ತಾ ಕೇಳ್ತಾ ಈ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಅಂತ ನನ್ನ ಒಂದು ಸಜೆಷನ್. ಓಕೆ, ಈಗ ಏನು ಪ್ರಶ್ನೆ ಇದೆ ಇದರಲ್ಲಿ ಅಂತ ನಾವು ನೋಡೋದಾದರೆ, ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಆಗಿದೆ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ. ಎಲ್ಲ ಜೀವಿಗಳು ಡ್ಯಾಶ್ ಇದು ಮೂಲ ಘಟಕವಾಗಿದೆ. ಯಾವುದು? ಎಲ್ಲ ಜೀವಿಗಳು, ಪ್ರತಿಯೊಂದು ಜೀವಿಗಳು ಇರಬೇಕಾದ್ರೆ ಆ ಜೀವಿಯ ಒಂದು ಮೂಲ ಘಟಕ ಯಾವುದಪ್ಪ ಅಂದರೆ ಜೀವಕೋಶ ಆಗಿರುತ್ತೆ. ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು, ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಆ ಮೂಲ ವಸ್ತುಗಳನ್ನು ನಾವು ಪೋಷಕಾಂಶ ಅಂತ ಹೇಳಿ ಕರಿತೀವಿ. ಸೊ GPSR ಎಕ್ಸಾಮಲ್ಲಿ ಒಂದು ಪ್ರಶ್ನೆಯಲ್ಲಿ 2 ವಾಕ್ಯಗಳನ್ನು ಕೊಟ್ಟು ಆಹಾರ ಎಂದರೇನು ಮತ್ತು ಪೋಷಕಾಂಶ ಎಂದರೇನು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಕಂಬೈನ್ಡ್ ಕ್ವಶನ್ ಕೇಳಿ 2 ಡೆಫಿನೇಷನ್ ಕೇಳಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಪೋಷಕಾಂಶ ಎಂದರೇನು ಅಂತ ಹೇಳಿ ನೀವು ಡೆಫಿನೇಷನನ್ನು ನೋಡ್ಕೋಬೇಕಾಗುತ್ತೆ. ಸೊ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದಾಗಿದ್ದೇವೆ. ಹಾಗಾಗಿ ಈ ಜೀವಕೋಶ ಅಂತಕ್ಕಂಥದ್ದು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು, ಈ ಎಲ್ಲ ಸಂಯುಕ್ತಗಳಿಗೆ ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಈ ಮೂಲ ವಸ್ತುಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ. ಓಕೆ, ಈಗ ಪೋಷಕಾಂಶಗಳಲ್ಲಿ 2 ವಿಧಗಳಿದ್ದಾವೆ. ಯಾವ್ಯಾವ ವಿಧಗಳು ಅಂತ ನೋಡೋದಾದರೆ, ಒಂದು ಬೃಹತ್ ಪೋಷಕಾಂಶ, ಇನ್ನೊಂದು ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶ. ಬೃಹತ್ ಮತ್ತು ಕಿರು ಪೋಷಕಾಂಶ ಅಂದರೆ ಏನು ಅಂತ ನಾವಿಲ್ಲಿ ನೋಡೋದಾದರೆ, ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ನಾವು ಬೃಹತ್ ಪೋಷಕಾಂಶ ಅಂತ ಹೇಳಿ ಕರಿತೀವಿ. ನಾವು ಸಾಮಾನ್ಯವಾಗಿ ಏನಪ್ಪ ಅಂದರೆ, ನಾವು ಆಹಾರ ಪದ್ಧತಿಯನ್ನು ನೋಡಿದಾಗ ನಾವು ಯೂಶ್ವಲ್ ಆಗಿ ಚಪಾತಿ, ರೊಟ್ಟಿ ಅಥವಾ ಅನ್ನ ಈ ರೀತಿಯಾಗಿ ನಾವು ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಈ 3 ಕಂಟೆಂಟ್ಸ್ಗಳನ್ನು, ಈ 3 ಆಹಾರಗಳನ್ನು ತಿನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇವುಗಳನ್ನು ಮಾತ್ರ ನಾವು ಯಾಕೆ ಜಾಸ್ತಿ ತಿಂತೀವಿ ಅಂತಂದಾಗ, ಈ ಒಂದು ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಅಥವಾ ಅನ್ನದಲ್ಲಿ ಆಗಿರ್ಬೋದು ಕಾರ್ಬೋಹೈಡ್ರೇಟ್ ಪ್ರಮಾಣ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಅಂದರೆ ಇದು ಒಂದು ಬೃಹತ್ ಪೋಷಕಾಂಶ ಆಗಿರುತ್ತೆ. ಅಂದರೆ ಈ ಒಂದು ಕಾರ್ಬೋಹೈಡ್ರೇಟ್ ಅಂದರೆ ಏನಪ್ಪ ಅಂದರೆ, ಈ ಒಂದು ಆಹಾರದಲ್ಲಿ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಮತ್ತು ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ, ಗಂಧಕ ಇವುಗಳು ನಮ್ಮ ದೇಹಕ್ಕೆ ಬೃಹತ್ ಪೋಷಕಾಂಶಗಳು ಆಗಿರ್ತವೆ. ಸೊ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ಅಂತ ಇಲ್ಲಿ ಗಮನಿಸಿ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶವಾಗಿದೆ ಈ ರೀತಿಯಾಗಿ ಕೂಡ ಕೇಳ್ಬೋದು. ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶವಲ್ಲ, ನಮಗೆ ದೇಹಕ್ಕೆ ಸಂಬಂಧಿಸಿದ ಹಾಗೆ ಅಂತ ಕೂಡ ಕೇಳ್ಬೋದು. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಕಾರ್ಬನ್ನು, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ ಮತ್ತು ಗಂಧಕಗಳು ಏನಪ್ಪ ಅಂದರೆ ಬೃಹತ್ ಪೋಷಕಾಂಶ ಅಂತ ಹೇಳಿ ನಾವು ಕರಿಬೋದು. ಮತ್ತು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ಬೋದು GPSRಲ್ಲಿ ಅಂತ ನೋಡಿದಾಗ, ಪೋಷಕಾಂಶ ಎಂದರೇನು, ಪೋಷಕಾಂಶದ ವಿಧಗಳನ್ನು ಹೆಸರಿಸಿ ಮತ್ತು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಪೋಷಕಾಂಶ ಎಂದರೇನು ನಾವು ಪ್ರೀವಿಯಸ್ ಆಗಿ ಇದನ್ನು ಡಿಸ್ಕಸ್ ಮಾಡಿದ್ವಿ. ಇದರ ಪೋಷಕಾಂಶ ಡೆಫಿನೇಷನ್ ಬರೀಬೇಕು. ಅದಕ್ಕೆ ಸಂಬಂಧಿಸಿದ ವಿಧಗಳು ಯಾವಪ್ಪ ಅಂದರೆ ಬೃಹತ್ ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ. ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಬೃಹತ್ ಪೋಷಕಾಂಶ ಅಂಥೇಳಿ ಕರಿತೀವಿ. ಹಾಗಾದರೆ ಕಿರು ಪೋಷಕಾಂಶ ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯವಿರುವ ಪೋಷಕಾಂಶಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಕಿರು ಪೋಷಕಾಂಶಗಳು ಅಂತ ಕರಿತೀವಿ. ಹಾಗಾದರೆ ಅವುಗಳು ಯಾವುವು? ಕಬ್ಬಿಣ, ಸತು, ಕ್ಲೋರಿನ್, ಮ್ಯಾಂಗನೀಸ್, ತಾಮ್ರ, ಬೋರಾನ್ ಇವು ಅತ್ಯಂತ ಕಡಿಮೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕ ಆಗಿರುವಂಥದ್ದು. ಈಗ ಈ ಒಂದು ಬೃಹತ್ ಪೋಷಕಾಂಶಗಳು ಮತ್ತು ಕಿರು ಪೋಷಕಾಂಶಗಳು ಸಮತಲ ರೂಪದಲ್ಲಿ ನಮ್ಮ ದೇಹದಲ್ಲಿ ಇದ್ದರೆ ಆ ಒಂದು ದೇಹಕ್ಕೆ ನಾವು ಆ ರೀತಿ ಈ ಒಂದು ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶಗಳು ಸೂಕ್ತ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಈ ಪ್ರಮಾಣಗಳು ಇದ್ದರೆ ನಾವು ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಆರೋಗ್ಯವಂತ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಅಂತ ಕೂಡ ಕರಿಬೋದು. ಹಾಗಾದರೆ ಆರೋಗ್ಯ ಎಂದರೆ ಏನು ಪ್ರಶ್ನೆಯನ್ನು ಕೇಳ್ಬೋದಲ್ವ.
ಆರೋಗ್ಯ ಅಂದರೆ ಏನು? ಆರೋಗ್ಯ ಎಂದರೆ ಯಾವುದೇ ರೀತಿಯಾದ ನೋವು ಬಾಧೆಗಳಿಲ್ಲದೆ ದೇಹದ ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಯಾವುದರ ಪ್ರಕಾರ ಅಂದರೆ WHO ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಅಂದರೆ ಮನುಷ್ಯನ ಒಂದು ದೇಹದಲ್ಲಿ ಯಾವುದೇ ರೀತಿಯಾದ ನೋವು ಬಾಧೆಗಳಿಲ್ಲದೆ ಇದ್ದರೆ ಆ ಒಂದು ದೇಹದ ಸ್ಥಿತಿಯನ್ನು ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಓಕೆ, ಆಹಾರದ ಘಟಕಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ. ಆರೋಗ್ಯದ ಘಟಕಗಳು 3 ಗುಂಪುಗಳನ್ನಾಗಿ ಮಾಡಲಾಗಿದೆ. ಆರೋಗ್ಯದ ಘಟಕಗಳಲ್ಲಿ ಶಕ್ತಿಯ ಉತ್ಪಾದಕಗಳು, ದೇಹದ ನಿರ್ಮಾಣಕಾರರು ಮತ್ತು ನಿಯಂತ್ರಕರು. ಈ ಒಂದು 3 ಪಾಯಿಂಟ್ಸ್ ಏನಿದಾವಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟಪ್ಪ ಅಂದರೆ ಈಗ ಆಪ್ಷನಲ್ಲಿ ಯಾವ ರೀತಿ ಕೊಡ್ತಾರಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಶಕ್ತಿ ಉತ್ಪಾದಕಗಳು ಯಾವುವು? ಈ ಕೆಳಗಿನಲ್ಲಿ ದೇಹ ನಿರ್ಮಾಣಕಾರರು ಯಾವುವು? ಈ ಕೆಳಗಿನವುಗಳಲ್ಲಿ ನೋಡಿ ಪ್ರಶ್ನೆ, ಆಹಾರದ ಘಟಕಗಳಿಗೆ ಸಂಬಂಧಿಸಿದ ಹಾಗೆ ಶಕ್ತಿ ಉತ್ಪಾದಕರು ಯಾರು ಮತ್ತು ಆಹಾರ ಘಟಕಗಳಿಗೆ ಸಂಬಂಧಿಸಿದ ದೇಹದ ನಿರ್ಮಾಣಕಾರರು ಯಾರು? ಅದೇ ರೀತಿಯಾಗಿ ಆಹಾರದ ಘಟಕಗಳು ಅಂದರೆ ನಿಯಂತ್ರಕಗಳು ಯಾವುವು? ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ನೀವು ಪ್ರತಿಯೊಂದು ಪಾಯಿಂಟನ್ನು ಗಮನಿಸ್ತಾ ನೀವು ಪಾಯಿಂಟ್ ಮಾಡ್ತಾ ಹೋಗಬೇಕು ದಯವಿಟ್ಟು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ, ಅದನ್ನು ನೀವು ಗಮನವಿಟ್ಟು ನೋಡ್ತಾ ಹೋಗಿ. ಓಕೆ, ಈಗ ಶಕ್ತಿ ಉತ್ಪಾದಕ ನಾವೀಗ ಜಾಸ್ತಿ ದಿನಾಲು ಏನು ಸೇವನೆ ಮಾಡ್ತೀವಿ? ರೊಟ್ಟಿ, ಚಪಾತಿ, ಅನ್ನವನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ತಿಂತೀವಿ. ಯಾಕಪ್ಪ ಅಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಇದು ಬೃಹತ್ ಪೋಷಕಾಂಶ ಆಗಿತ್ತು. ಓಕೆನಾ? ಹಾಗಾದರೆ ಶಕ್ತಿ ಉತ್ಪಾದಕಗಳು ಅಂದರೆ ನಾವು ದಿನಾಲು ಸೇವಿಸುವಂಥ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಅನ್ನದಲ್ಲಿ ಪೊಟೇಟೊ ಮತ್ತು ರೊಟ್ಟಿ ಚಪಾತಿಗಳಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಓಕೆ, ಲಿಪಿಡ್ಗಳನ್ನು ಕೂಡ ನಾವು ಶಕ್ತಿ ಉತ್ಪಾದಕಗಳು ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳು ಮುಖ್ಯವಾಗಿ ಶಕ್ತಿ ಉತ್ಪಾದಕರು ಅಂತ ಕರಿತೀವಿ. ಯಾವ್ಯಾವು? ಕಾರ್ಬೋಹೈಡ್ರೇಟು, ಲಿಪಿಡು. ಓಕೆ, ದೇಹದ ನಿರ್ಮಾಣಕಾರರು ಯಾರು? ದೇಹದ ನಿರ್ಮಾಣಕಾರರು ಈಗ ಸಡನ್ನಾಗಿ ನಿಮಗೇನಾದರೂ ಬಾಡಿಯಲ್ಲಿ ಇಂಜುರಿ ಆಯಿತು ಅಥವಾ ಏನಾದರೂ ಒಂದು ಇಂಜುರಿ ಆಯ್ತಪ್ಪ ಅಂತಂದಾಗ ಆ ಒಂದು ಬಾಡಿಯನ್ನು ಮತ್ತೆ ನಾವು ರಿಕವರ್ ಮಾಡ್ಕೋಬೇಕು. ಬಾಡಿ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಬಾಡಿಯಲ್ಲಿರುವಂಥ ಇಮ್ಯುನಿಟಿ ಪವರ್ ಏನು ಮಾಡುತ್ತೆ, ಆ ಬಾಡಿಯನ್ನು ರಿಕವರ್ ಮಾಡುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾಗಿರುವಂಥ ಏನಪ್ಪ ಅಂದರೆ ಪ್ರೋಟೀನ್ಗಳು ನಮಗೆ ಬೇಕು, ಖನಿಜಗಳು ಇರಬೇಕು, ನೀರು ಪ್ರಮುಖ ಪೋಷಕಾಂಶಗಳು ನಮಗೆ ದೇಹದ ನಿರ್ಮಾಣಕ್ಕೆ. ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಫುಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ನೀರಿನಲ್ಲಿ ಖನಿಜ ಮತ್ತು ಪ್ರೋಟೀನ್ಗಳು ವಿಲೀನ ಹೊಂದಿ ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ದೇಹವನ್ನು ನಿರ್ಮಾಣ ಮಾಡಲು ಏನು ಮಾಡುತ್ತೆ, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದೇಹದ ನಿರ್ಮಾಣಕಾರರು ಅಂದರೆ ಅವು ಪ್ರೋಟೀನ್, ಖನಿಜ ಮತ್ತು ನೀರುಗಳು ಆಗಿರುತ್ತೆ. ಸೊ ನೆನ್ಪಿಟ್ಕೋಬೇಕು, ದಯವಿಟ್ಟು ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಇವುಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಹಾಗಾದರೆ ಆಹಾರ ಘಟಕಗಳಿಗೆ ಸಂಬಂಧಿಸಿದಾಗೆ ದೇಹದ ನಿಯಂತ್ರಕಗಳು ಯಾವುವು? ಅಂದರೆ ದೇಹವನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ನಡೆಯುವಂಥ ಚಯಾಪಚಯ ಕ್ರಿಯೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಆಗಿರ್ಬೋದು. ದೇಹದಲ್ಲಿ ಪ್ರತಿಯೊಂದು ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಹಾರ್ಮೋನ್ಸ್ಗಳು ನಮ್ಮಲ್ಲಿ ಸ್ರವಿಕೆ ಆಗಬೇಕು. ಈ ಹಾರ್ಮೋನ್ಸ್ಗಳು ಸ್ರವಿಕೆ ಆಗಬೇಕಂದ್ರೆ ನಮ್ಮ ದೇಹದಲ್ಲಿ ಸೂಕ್ತ ಪ್ರಮಾಣದ ವಿಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು. ಇದ್ದಾಗ ಮಾತ್ರ ದೇಹವು ನಿಯಂತ್ರಣದಲ್ಲಿ ಇರುತ್ತೆ. ಹಾಗಾಗಿ ಜೀವಿಯ ದೇಹದ ಆಹಾರದ ಘಟಕಕ್ಕೆ ಸಂಬಂಧಿಸಿದಾಗ ನಿಯಂತ್ರಕಗಳು ಅಂದರೆ ಅವು ಜೀವಸತ್ವಗಳಾಗಿರ್ತವೆ ಮತ್ತು ಖನಿಜಗಳು ಆಗಿರ್ತವೆ. ಇವು ಜೀವಿಯ ಜೈವಿಕ ಚಟುವಟಿಕೆಗಳನ್ನು ಸುಸಂಘಟಿತವಾಗಿ ನಿಯಂತ್ರಿಸಬಲ್ಲವು. ಸೊ ಖನಿಜಗಳು ದೇಹದ ನಿರ್ಮಾಣಕಾರಗಳಲ್ಲಿ ಕೂಡ ಬರುತ್ತೆ ಮತ್ತು ಖನಿಜಗಳಲ್ಲಿ ಕೂಡ ನಿಯಂತ್ರಕಗಳಲ್ಲಿ ಕೂಡ ಬರುತ್ತೆ. ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ಬೋದು? ಈ ಕೆಳಗಿನ ಯಾವ ಒಂದು ಆಹಾರದ ಘಟಕವು ದೇಹದ ನಿರ್ಮಾಣಕಾರರು ಹೌದು ಅಥವಾ ನಿಯಂತ್ರಕಕಾರರು ಹೌದು ಯಾವುದು ಅಂತಂದಾಗ ಅದು ಖನಿಜ ಆಗಿರುತ್ತೆ. ಸೊ ಈಗ ನೀವು ಏನೇ ಒಂದು ಕಾನ್ಸೆಪ್ಟನ್ನು ಓದ್ಕೊಂಡ್ರು ಕೂಡ ಮಲ್ಟಿಪಲ್ ಡೈಮೆನ್ಷನಲ್ಲಿ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಎಂಬುದನ್ನು ತಿಳ್ಕೊತ ನೀವು ಏನು ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಸೊ ನೋಡಿ ನಮಗೆ ಎಷ್ಟು ಭಾಳ ಆದರೆ ಒಂದು 8 ಲೈನ್ಸ್ ಇದ್ದಾವೆ. ಈ 8 ಲೈನ್ಸಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ
ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ಬೋದು. ಆಹಾರದ ಘಟಕಗಳು ಯಾವುವು, ಅವು ಯಾವುವು, ಶಕ್ತಿ ಉತ್ಪಾದಕರು ಯಾರು, ದೇಹದ ನಿರ್ಮಾಣಕಾರರು ಯಾರು, ನಿಯಂತ್ರಕರು ಯಾರು, ಅವುಗಳಲ್ಲಿ ಬರುವಂತಹ ಪಾರ್ಟ್ಸ್ ಏನು, ಪ್ರತಿಯೊಂದನ್ನು ಕೂಡ ನೀವು ಪಿನ್ ಟು ಪಿನ್ ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ, ಸೊ ಈ ಒಂದು ಏನಾಗ್ತಾಯಿದೆ ಅಂದರೆ ಈ ಒಂದು ಕರೆಯುವಂಥ ಟಿ ಇ ಟಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಟೀಚರ್ಸ್ಗಳ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನೀವು ಡೀಟೇಲಾಗಿ ಇರುವಂಥ ಸಮಯದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ರಿವಿಷನ್ ಮಾಡ್ತಾ ಒಂದು ಸಾರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಒಂದು ಸರಿ ಅದೇ ರೀತಿಯಾಗಿ ಆಡಿಯೋ ಕೇಳ್ತಾ ನೀವು ಸುಮಾರು ಪ್ರಶ್ನೆಗಳನ್ನು ಗಮನ ಇಟ್ಟು ಓದ್ತಾ ಹೋಗಿ, ನೋಡ್ತಾ ಹೋಗಿ, ಅಂದರೆ ಮಾತ್ರ ನೆನಪುಳಿಯುತ್ತೆ. ಸೊ ನೀವು ಎಲ್ಲವನ್ನು ಕೂಡ ನೀವು ಏನು ಮಾಡ್ತಾ ಫೀಲ್ ಮಾಡ್ತಾ ಬನ್ನಿ. ಸೈನ್ಸನ್ನು ಓದುವಾಗ ಪ್ರತಿಯೊಂದನ್ನು ಕೂಡ ನೀವು ಅನುಭವಿಸ್ತಾ ಓದ್ತಾ ಬನ್ನಿ. ಹಾಗಾಗಿ ನಿಮಗೆ ತುಂಬಾ ನೆನಪುಳಿಯುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಸೊ ಈಗ ನಾವು ದಿನಾಲು ಬಳಸುವಂಥ ಆಹಾರದಲ್ಲಿ ಏನಿರುತ್ತೆ, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ನೀವು ಜಾಸ್ತಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ಹೋದಾಗ ನೀವು ಜಾಸ್ತಿ ತಿಳ್ಕೊಬೋದು ಅಂತ ನನ್ನ ಒಂದು ಸಜೆಷನ್ ಆಗಿರುತ್ತೆ. ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ನಾವು ಭೂಮಿ ಮೇಲೆ ಜೀವಿಸುವಂಥ ಜೀವಿಗಳಿಗಿಂತ ಬಾಹ್ಯಾಕಾಶದಲ್ಲಿ ಇರುವಂತಹ ಬಾಹ್ಯಾಕಾಶ ಯಾತ್ರಿಗಳಿಗೆ ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಅವ್ರಿಗೆ ಪ್ರತಿದಿನ ಏನಾಗುತ್ತೆ ಅಂದರೆ 2500 ಕ್ಯಾಲರಿಯಷ್ಟು ಶಕ್ತಿ ಬೇಕಾಗುತ್ತೆ. ಓಕೆ, ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಬಾಹ್ಯಾಕಾಶದಲ್ಲಿರುವಂತಹ ಬಾಹ್ಯಾಕಾಶ ಯಾತ್ರಿಗಳಿಗೆ ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಕ್ಯಾಲರಿಯನ್ನು ಸೇವನೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಅಂದರೆ ಏನು, ಆಹಾರದ ಘಟಕಗಳು ಯಾವುವು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಹಾರದ ಘಟಕಗಳು ಯಾವುದು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಕಾರ್ಬೋಹೈಡ್ರೇಟು, ಲಿಪಿಡು, ಪ್ರೋಟೀನು, ಜೀವಸತ್ವ, ಖನಿಜ, ನೀರು, ನಾರು ಪದಾರ್ಥಗಳು ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತೆ. ಸೊ ಇವಾಗ ನೀವು ಏನಂತ ರಿವಿಷನ್ ಮಾಡ್ಕೋಬೇಕಪ್ಪ ಅಂದರೆ ಹಿಂದೆ ಓದ್ಕೊಂಡ್ರೆ ಅಲ್ವಾ, ಏನು ದೇಹದ ನಿರ್ಮಾಣಕಾರರು ಯಾರು, ಶಕ್ತಿ ಉತ್ಪಾದನಾಕಾರರು ಯಾರು, ದೇಹದ ನಿಯಂತ್ರಣಕಾರರು ಯಾರು ಅಂತ ಓದ್ಕೊಂಡ್ರಲ್ಲ, ಆ ಒಂದು ಪಾರ್ಟ್ಸನ್ನು ನೀವಿಲ್ಲಿ ಡಿವೈಡ್ ಮಾಡ್ಬೋದು. ಕಾರ್ಬೋಹೈಡ್ರೇಟು ಶಕ್ತಿ ಉತ್ಪಾದನೆ, ಲಿಪಿಡ್ ಕೂಡ ಶಕ್ತಿ ಉತ್ಪಾದನೆ, ಪ್ರೋಟೀನ್, ಜೀವಸತ್ವ, ಖನಿಜಗಳು ನೀರು ದೇಹದ ನಿಯಂತ್ರಣಕಾರರು, ಮತ್ತು ಇದರಲ್ಲಿ ಖನಿಜಗಳು ಮತ್ತು ಜೀವಸತ್ವಗಳು ಏನು ಬರುತ್ತೆ ಅಂದರೆ ದೇಹದ ನಿರ್ಮಾಣಕಾರರು. ಈ ರೀತಿಯಾಗಿ ನಾವು ಓದಿದ್ದನ್ನು ರಿವಿಷನ್ ಮಾಡ್ಕೊತಾ ಹೋಗ್ಬೋದು. ಇವು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಇವಾಗಿದ್ದವು. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು, ವಿಟಮಿನ್ಗಳು, ಲವಣಗಳು, ನಾರುಗಳು ಸೂಕ್ತ ಪ್ರಮಾಣದಲ್ಲಿರುವ ಆಹಾರವೇ ಸಮತೋಲನ ಆಹಾರ. ಸೊ ಸಮತೋಲನ ಆಹಾರ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ಸಮತೋಲನ ಆಹಾರ ಅಂದರೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು, ಲವಣಗಳು, ನಾರುಗಳು ಸೂಕ್ತ ಪ್ರಮಾಣದಲ್ಲಿ ಇದ್ದರೆ ಆ ಒಂದು ದೇಹ ಏನಾಗಿರುತ್ತೆ ಅಂದರೆ ಆಹಾರದ ಸಮತೋಲನ ಆಹಾರ ಅಂತ ಕರಿತೀವಿ. ಓಕೆ, ನೇರವಾಗಿ ಸಮತೋಲನ ಆಹಾರ ಎಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಓಕೆ ಫ್ರೆಂಡ್ಸ್, ಈಗ ಆಹಾರದ ಘಟಕಗಳಿಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ ಆಹಾರ ಮತ್ತು ನೀರು. ಸೊ ಇಷ್ಟು ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಕ್ವಶನ್ಸ್ಗಳನ್ನು ನೀವು ನೋಡಿದ್ರಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಈಗ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅತ್ಯಂತ ಕಾರ್ಬೋಹೈಡ್ರೇಟನ್ನು ನಾವು ಬೃಹತ್ ಆದ ಒಂದು ಪೋಷಕಾಂಶ ಅಂತೇಳಿ ಕರಿತೀವಿ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಇದು ಒಂದು ಬೃಹತ್ ಪೋಷಕಾಂಶ ಆಗಿರುತ್ತೆ. ಈಗ ಕಾರ್ಬೋಹೈಡ್ರೇಟ್ಗಳನ್ನು ಶರ್ಕರ ಪಿಷ್ಟಗಳೆನ್ನುವರು. ಓಕೆ, ಆಪ್ಷನ್ ಪ್ರಶ್ನೆ MCQ ಪ್ರಶ್ನೆಯನ್ನು ಕೇಳ್ಬೋದು. ಶರ್ಕರ ಪಿಷ್ಟಗಳಂದರೆ ಯಾವುವು ಅಂತ ಕರಿತೀವಿ. ಅಂದರೆ ಕಾರ್ಬೋಹೈಡ್ರೇಟನ್ನು ನಾವು ಶರ್ಕರ ಪಿಷ್ಟ ಅಂತೇಳಿ ಕರಿತೀವಿ. ಕಾರ್ಬೋಹೈಡ್ರೇಟ್ಗಳು ಏನಾಗಿರ್ತಪ್ಪ ಅಂದರೆ ಇಂಗಾಲ ಅಂದರೆ ಕಾರ್ಬನ್ನು, ಜಲಜನಕ ಅಂದರೆ ಹೈಡ್ರೋಜನು ಮತ್ತು ಆಮ್ಲಜನಕ ಎಂಬ 3 ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಕಾರ್ಬನ್, ಹೈಡ್ರೋಜನ್
ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಇಂಗಾಲ, ಜಲಜನಕ, ಆಮ್ಲಜನಕಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು 2:1 ಪ್ರಮಾಣದಲ್ಲಿ ಹೊಂದಿರುವ ಆರ್ಗಾನಿಕ್ ಸಂಯುಕ್ತಗಳಾಗಿರ್ತವೆ. ನೋಡಿ, ಈ ಒಂದು ಕಾರ್ಬೋಹೈಡ್ರೇಟಲ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು 2:1 ಪ್ರಮಾಣದಲ್ಲಿ ಹೊಂದಿರುವ ಆರ್ಗಾನಿಕ್ ಸಂಯುಕ್ತ ಅಂತೇಳಿ ಕರಿತೀವಿ. ಆದ್ದರಿಂದ CHO ಗುಂಪನ್ನು ಕೂಡ ಹೊಂದಿದೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕೂಡ ಕರಿಬೋದು. CHO ಅನ್ನು ಕೂಡ ಹೊಂದಿದೆ. ಇದು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವಂಥ ಒಂದು ಬೃಹತ್ ಪೋಷಕಾಂಶಗಳು. ಒಬ್ಬ ಸಾಮಾನ್ಯ ಮಧ್ಯಮ ವಯಸ್ಸಿನ ವ್ಯಕ್ತಿಯು 70% 80% ಶಕ್ತಿಯನ್ನು ಪೂರೈಸುತ್ತದೆ. ನೋಡಿ, ಮ್ಯಾಕ್ಸಿಮಮ್ ಶಕ್ತಿ ಯಾವ ಒಂದು ಪೋಷಕಾಂಶದಿಂದ ದೊರೆಯುತ್ತೆ ಅಂದರೆ ಅದು ಕಾರ್ಬೋಹೈಡ್ರೇಟಿಂದ ಮಾತ್ರ. ಎಷ್ಟು ಪರ್ಸೆಂಟಪ್ಪ ಅಂದರೆ 70% 80%. ಪರ್ಸೆಂಟೇಜು ಏನು ನ್ಯೂಮರಿಕಲ್ ಆಗಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಕಾನ್ಸೆಪ್ಟನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕಾಗ್ತದೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟು. ಒಬ್ಬ ಮಧ್ಯಮ ವಯಸ್ಸಿನ ವ್ಯಕ್ತಿಯು 70% 80% ಏನು ಮಾಡ್ತಾರೆ, ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ನಿಂದ ಪೂರೈಸಿಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಅದರ ಒಂದು ಸಾಮಾನ್ಯ ಅನುಸೂತ್ರ ಏನಪ್ಪ ಅಂದರೆ CnH2O(n). ಎನ್ ಅಂದರೆ ಯಾವುದಾದ್ರೂ ಒಂದು ಇಂಟೀಜರನ್ನು ನಾವು ಇಲ್ಲಿ ತಗೋಬೇಕು. ಎನ್ ಅಂದರೆ ಕಾರ್ಬನ್ ಪ್ರಮಾಣ ಎಷ್ಟಾದರೂ ಇರ್ಬೋದು ಮತ್ತು ವಾಟರ್ ಪ್ರಮಾಣ ಎಷ್ಟಾದರೂ ಇರ್ಬೋದು. ಹಾಗಾಗಿ CnH2O(n) ಅಂತ. ಎನ್ ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅಂತ ಆಗಿರುತ್ತೆ. ಸೊ ನೆಕ್ಸ್ಟು ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಶರೀರದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯ ಹೆಚ್ಚಿನ ಪ್ರಮಾಣ ಕಾರ್ಬೋಹೈಡ್ರೇಟ್ಗಳು ಉತ್ಕರ್ಷಣೆ ಕ್ರಿಯೆಗಳಿಂದ ಆಗಿರ್ತವೆ. ನೋಡಿ ಶರೀರದಲ್ಲಿ ಪ್ರಶ್ನೆನ ಕೇಳ್ಬೋದು. ಕಾರ್ಬೋಹೈಡ್ರೇಟ್ಗಳು ಸಾಮಾನ್ಯವಾಗಿ ಯಾವ ಶಕ್ತಿಯಿಂದ, ಅಂದರೆ ಶರೀರದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯ ಹೆಚ್ಚಿನ ಪ್ರಮಾಣ ಯಾವ ಒಂದು ಕ್ರಿಯೆಯಿಂದ ಉಂಟಾಗುತ್ತೆ ಅಂತ ಕೇಳ್ಬೋದು. ಅದು ಉತ್ಕರ್ಷಣೆ ಅಂದರೆ ಏನು, ಅದ್ರ ಬಗ್ಗೆ ನಾವು ಡೀಟೇಲಾಗಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ 10ನೇ ತರಗತಿಯ ಚಾಪ್ಟ್ರಲ್ಲಿ ನಾವು ಉತ್ಕರ್ಷಣೆ ಅಂದರೆ ಏನು, ಅಪಕರ್ಷಣೆ ಎಂದರೆ ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತಗಳು ಈ ಒಂದು ಚಾಪ್ಟ್ರಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ನೀವು ಅಲ್ಲಿ ಹೋಗು ಎಲ್ಲ ಡೀಟೇಲ್ಸನ್ನು ನೋಡ್ಕೋಬೋದು. ಉತ್ಕರ್ಷಣೆ ಅಂದರೆ ಏನು ಅಂತ ನಾವಿಲ್ಲಿ ಶಾರ್ಟಾಗಿ ಹೇಳೋದಾದರೆ ಯಾವುದೇ ಒಂದು ಆಹಾರ ಕಾಂಪೌಂಡ್ ಆಗಿರ್ಬೋದು, ಅದು ಆಕ್ಸಿಜನನ್ನು ಬಳಸಿಕೊಂಡು ಅಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣಕ್ಕೆ ನಾವು ಉತ್ಕರ್ಷಣ ಅಂತೇಳಿ ಕರಿತೀವಿ. ಓಕೆ, ಈಗ ಮುಂದೆ ಹೋಗೋಣ. ಈಗ 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು 1.7 ಕಿಲೋಜೌಲ್ಗಳಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಒಂದು ಜನರಲ್ ಆಗಿ ಕೊಟ್ಟಿದ್ದಾರೆ. 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಇಲ್ಲಿ ಬರ್ನ್ ಆದರೆ ಅದು 1.7 ಕಿಲೋಜೌಲಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಅಪ್ಲಿಕೇಬಲ್ ಆಗಿ 10 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ 10 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು ಎಷ್ಟು ಶಕ್ತಿಯನ್ನು ಕೊಡ್ಬೋದು, ಈ ರೀತಿಯಾಗಿ ಅಪ್ಲಿಕೇಬಲ್ ಆಗಿ ಕ್ವಶನನ್ನು ಕೇಳ್ಬೋದು. ಜನರಲಾಗಿ ನೀವು 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು 1.7 ಕಿಲೋಜೌಲ್ಗಳಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟು ನಾವು ಸೇವಿಸುವ ಆಹಾರದಲ್ಲಿ 2 ಬಗೆಯ ಕಾರ್ಬೋಹೈಡ್ರೇಟ್ಗಳಿದ್ದಾವೆ. ಯಾವಪ್ಪ ಅಂದರೆ ಸರಳ ಮತ್ತು ಇನ್ನೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸೊ 2 ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳಿದ್ದಾವೆ. ಒಂದು ಸರಳ ಕಾರ್ಬೋಹೈಡ್ರೇಟ್, ಇನ್ನೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸೊ ಪ್ರತಿಯೊಂದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕಪ್ಪ, ನೆನ್ಪಿಟ್ಕೊತಾ ಬರಬೇಕು. ಆಹಾರದ ಘಟಕಗಳು ಯಾವುವು ಅಂದರೆ ಕಾರ್ಬೋಹೈಡ್ರೇಟು, ಲಿಪಿಡು, ನಾರು ಪದಾರ್ಥಗಳು ಮತ್ತು ಶರ್ಕರ ಪಿಷ್ಟ ಮತ್ತು ಖನಿಜಗಳು, ಈ ರೀತಿಯಾಗಿ ಬೇರೆ ಬೇರೆ ಕಾಂಪೌಂಡ್ಸ್ ಇದ್ದಾವೆ. ಅದರಲ್ಲಿ ಕಾರ್ಬೋಹೈಡ್ರೇಟು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಜಲಜನಕ ಮತ್ತು ಆಕ್ಸಿಜನ್ ಪ್ರಮಾಣ ಎಷ್ಟಿರುತ್ತೆ, ಎಷ್ಟು ಪ್ರಮಾಣದ ಶಕ್ತಿಯನ್ನು ದೇಹಕ್ಕೆ ಒದಗಿಸುತ್ತೆ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿರುವಂಥ ವಿಧಗಳು ಯಾವುವು, ಸರಳ ಕಾರ್ಬೋಹೈಡ್ರೇಟ್ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸರಳ ಅಂತಂದರೆ ಏನು? ಈಗ ಸರಳ ಕಾರ್ಬೋಹೈಡ್ರೇಟ್ ಇವುಗಳ ಕೆಳಗಿನ ವಿಧಗಳನ್ನು ನೋಡಿದಾಗ ಮೋನೋಸ್ಯಾಕರೈಡ್ಸ್ ಅಂದರೆ
ಏಕ ಶರ್ಕರೆಗಳು. ಸೊ ನೋಡಿ, ಇವಾಗ ನೀವು ಕನ್ನಡ ಮೀಡಿಯಮಲ್ಲಿ ಓದಿ ತುಂಬಾ ದಿನಗಳಾಗಿರ್ಬೋದು, ಅಥವಾ ಡೈಲಿ ನೀವು ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಆದರೆ ನಮಗೆ ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ನಾವು ಇಂಗ್ಲೀಷ್ ವರ್ಷನ್ ಆ್ಯಂಡ್ ಕ್ವಶನ್ ಪೇಪರನ್ನು ಕೂಡ ರೆಫರ್ ಮಾಡಬೇಕಾಗತ್ತೆ. ಹಾಗಾಗಿ ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಏನಪ್ಪ ಅಂದರೆ ಏಕ ಶರ್ಕರಗಳು ಅಂದರೆ ಮೋನೋಸ್ಯಾಕರೈಡ್ಸ್. ಇವುಗಳಲ್ಲಿ ಸಿಹಿ ರುಚಿಯನ್ನು ಹೊಂದಿದ್ದು ನೀರಿನಲ್ಲಿ ಕರಗುತ್ತವೆ. ನೋಡಿ, ನೀವೀಗ ಸಕ್ಕರೆ ಅಥವಾ ಗ್ಲೂಕೋಸ್ ಆಗಿರ್ಬೋದು ಈ ರೀತಿಯಾಗಿರುವಂಥ ಪದಾರ್ಥಗಳನ್ನು ನಾವು ಏಕ ಶರ್ಕರ ಅಂದರೆ ಮೋನೋಸ್ಯಾಕರೈಡ್ ಅಂತ ಕರಿತೀವಿ. ಇವು ಯಾವಾಗಲೂ ಏನಾಗಿರುತ್ತೆ, ಸಿಹಿಯನ್ನು ಹೊಂದಿರುತ್ತೆ. ಇವು ಈಸಿಯಾಗಿ ನೀರಿನಲ್ಲಿ ಕರಗುವಂಥದ್ದು. ಸೊ ಸಕ್ಕರೆಯನ್ನು ನೋಡಿರ್ಬೋದು ನೀವು, ಈಸಿಯಾಗಿ ನೀರಿನಲ್ಲಿ ಕರಗುತ್ತೆ. ಇದನ್ನು ನಾವು ಏಕ ಶರ್ಕರ ಅಥವಾ ಮೋನೋಸ್ಯಾಕರೈಡ್ ಅಂತ ಕೂಡ ಕರಿಬೋದು. ಏಕ ಶರ್ಕರೆಗಳಿಗೆ ಉದಾಹರಣೆ ಏನಪ್ಪ ಅಂದರೆ ಅದು ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್ ಎಂತಕ್ಕಂಥ 4 ಮೋನೋಸ್ಯಾಕರೈಡ್ಸ್ ಇದ್ದಾವೆ. ಅಂದರೆ ಕೆಳಗೆ ಆಪ್ಷನನ್ನು ಕೊಡ್ತಾರೆ, ಈ ಕೆಳಗಿನಗಳಲ್ಲಿ ಯಾವುದು ಮೋನೋಸ್ಯಾಕರೈಡ್ ಅಲ್ಲ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಮೋನೋಸ್ಯಾಕರೈಡ್ಸ್ಗಳಾಗಿವೆ ಮತ್ತು ಗುಂಪಿಗೆ ಸೇರಿದ ಪದವನ್ನು ತೆಗೀರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ನೀವು ಇವುಗಳನ್ನು ನೆನ್ಪಿಟ್ಬೋದು. ತುಂಬಾ ಇಂಪಾರ್ಟೆಂಟು. ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಯಾವುದು, ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು. ಮುಂದುವರಿತಾ ನೋಡಿದಾಗ ಮೋನೋಸ್ಯಾಕರೈಡ್ಗಳನ್ನು ಹೊಂದಿರುವ ಕಾರ್ಬನ್ ಸಂಖ್ಯೆಗಳಿಗೆ ಅನುಗುಣವಾಗಿ ಇವುಗಳನ್ನು ವಿಂಗಡಿಸಲಾಗುತ್ತೆ. ಅಂದರೆ ಈಗ ಗ್ಯಾಲಕ್ಟೋಸ್, ಫ್ರಕ್ಟೋಸ್, ರೈಬೋಸ್ ಇವುಗಳೇನಿದ್ದಾವೆ, ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಇವುಗಳು ಯಾವುದರ ಆಧಾರದ ಮೇಲೆ ಇವುಗಳನ್ನು ವಿಂಗಡಣೆ ಮಾಡಲಾಗಿದೆ, ಡಿವೈಡೇಷನ್ ಮಾಡಲಾಗಿದೆ ಅಂದರೆ ಅವುಗಳು ಎಷ್ಟು ಕಾರ್ಬನ್ ಸಂಖ್ಯೆಗಳನ್ನು ಹೊಂದಿದ್ದಾವೆ ಆ ಒಂದು ಕಾಂಪೌಂಡಲ್ಲಿ, ಅದರ ಒಂದು ಬೇಸ್ ಮೇಲೆ ಈ ಒಂದು ಕಾರ್ಬನ್ ಮೋನೋಸ್ಯಾಕರೈಡ್ಗಳನ್ನು ವಿಭಾಗಿಸಲಾಗಿದೆ. ಓಕೆ, ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್, ಪೆಂಟೋಸ್. ಅಂದರೆ ಈ ರೀತಿಯಾಗಿ ಕಾರ್ಬನ್ C3 ಇದ್ದಾಗ ಟ್ರಯೋಸ್, ಟೆಟ್ರೋಸ್ ಅಂದರೆ 4, ಟೆಟ್ರಾ ಅಂದರೆ 4, ಹಾಗಾಗಿ ಟೆಟ್ರೋಸ್. ಪೆಂಟಾ ಅಂದರೆ 5, ಓಕೆನಾ. ಹೆಕ್ಸಾ ಅಂದರೆ 6, ಹೆಪ್ಟಾ ಅಂದರೆ 7. ಈ ರೀತಿಯಾಗಿ ನೀವು ನೆನಪಿಟ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಕೆಮಿಸ್ಟ್ರಿಯಲ್ಲಿ ನಂಬರ್ಸ್ಗಳನ್ನು ಮಿತ್, ಇತ್, ಪ್ರೊಪ್, ಬ್ಯೂಟ್, ಪೆಂಟ್, ಹೆಪ್ಟ್, ಆಕ್ಟ್, ನಾನೆಟಿಕ್ ಈ ರೀತಿಯಾಗಿ ನಂಬರ್ಸ್ಗಳನ್ನು, ಅಂದರೆ ಕಾರ್ಬನ್ ಕಾಂಪೌಂಡ್ 1 ಇದ್ದರೆ ಮೀಥೇನ್, ಕಾರ್ಬನ್ ಕಾಂಪೌಂಡ್ 2 ಇದ್ದರೆ ಈಥೇನ್, ಕಾರ್ಬನ್ ಕಾಂಪೌಂಡ್ ಮಿಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್ ಈ ರೀತಿಯಾಗಿ ಡಿವೈಡೇಷನ್ ಮಾಡ್ತಾರೆ. ಅದರ ಒಂದು ಬೇಸ್ ಮೇಲೆ ನೀವು ನೆನ್ಪಿಟ್ಕೋಬೋದು. ಸೊ ನೆಕ್ಸ್ಟು ಈ ಒಂದು ಪ್ರತಿಯೊಂದು ಮೋನೋಸ್ಯಾಕರೈಡ್ ಬಗ್ಗೆ ವಿವರಣೆ ಕೂಡ ಇಲ್ಲಿದೆ. ಗ್ಲೂಕೋಸ್ ಇದನ್ನು ಎಲ್ಲಿ ನೋಡ್ಬೋದಪ್ಪ ಅಂದರೆ ಗ್ರೇಪ್ ಶುಗರಲ್ಲಿ ನೋಡ್ಬೋದು, ಬ್ಲಡ್ ಶುಗರಲ್ಲಿ, ಮತ್ತು ಕಾಮ್ ಶುಗರ್ ಅಂತ ಕೂಡ ಕರೀತಾರೆ. ಇದನ್ನು ಗ್ರೇಪಿ ಶುಗರ್, ಬ್ಲಡ್ ಶುಗರ್ ಆ್ಯಂಡ್ ಕಾಮ್ ಶುಗರ್ ಅಂತ ಹೇಳಿ ಇದನ್ನು ಕರೀತಾರೆ. ಗ್ಲೂಕೋಸ್ ಇದನ್ನು ಜೀವಂತ ಜೀವಕೋಶಗಳು ಶಕ್ತಿಯ ಮೂಲವಾಗಿ ಬಳಸ್ತವೆ. ಅಂದರೆ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥ ಆ್ಯಕ್ಟಿವ್ ಆಗಿರುವಂಥ ಜೀವಕೋಶಗಳು ಇದನ್ನು ಶಕ್ತಿಯ ಮೂಲವಾಗಿ ಬಳಸ್ತವೆ. ಇದನ್ನು ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಕಾರ್ಬೋಹೈಡ್ರೇಟು ಅಂತಕ್ಕಂಥದ್ದು ಗ್ಲೂಕೋಸ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಅಂದರೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು, ಈಗ ಯಾವುದೇ ಒಂದು ಸಸ್ಯ ಆಗಿರ್ಬೋದು, ಆ ಸಸ್ಯ ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಮತ್ತು ಲವಣಗಳನ್ನು ಎಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಎಲ್ಲವನ್ನು ಯೂಸ್ ಮಾಡಿಕೊಂಡು ಗ್ಲೂಕೋಸನ್ನು ರೆಡಿ ಮಾಡುತ್ತೆ. ಆ ಗ್ಲೂಕೋಸು ಒಂದೇ ಕಡೆಗೆ ಕಲೆಕ್ಟಾಗಿ ಅದೊಂದು ಸಿಹಿ ಪದಾರ್ಥ ಹಣ್ಣಿನ ರೂಪದಲ್ಲಿ ಅಥವಾ ಸಸ್ಯದ ಯಾವುದೇ ಒಂದು ಆಹಾರ ಪದಾರ್ಥ ರೂಪದಲ್ಲಿ ಸಂಗ್ರಹಣೆಯಾಗಿ ಅದನ್ನು ನಾವು ಮಾಡಿಫಿಕೇಷನ್ ಮಾಡಿ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡೋದ್ರಿಂದ ಈ ಗ್ಲೂಕೋಸ್ ಎಂತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಇದರ ಒಂದು ರಾಸಾಯನಿಕ ಸೂತ್ರ ಗ್ಲುಕೋಲಿಸಿಸ್ ಕ್ರಿಯೆಯಿಂದ ಗ್ಲೂಕೋಸ್. ಈ ಒಂದು ಗ್ಲೂಕೋಸ್ ಎಂತಕ್ಕಂಥದ್ದು ರಾಸಾಯನಿಕ ಸೂತ್ರ, ಇದು ಗ್ಲೈಕೋಲಿಸಿಸ್ ಕ್ರಿಯೆಯಿಂದ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗುವಂಥದ್ದು. ಗ್ಲೂಕೋಸ್ ಇರುವಂಥದ್ದು ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತೆ.
ಸೊ ನೆಕ್ಸ್ಟು ಬರುವಂಥ ಒಂದು ಕಾರ್ಬೋಹೈಡ್ರೇಟ್ನ ಒಂದು ನೆಕ್ಸ್ಟು ಫ್ರುಕ್ಟೋಸ್ ಅಂತಕ್ಕಂಥದ್ದು ಇನ್ನೊಂದು ಮೊನೊಸ್ಯಾಕರೈಡ್. ಇದನ್ನು ನಾವು ಫ್ರೂಟ್ ಶುಗರ್ ಅಂತ ಕೂಡ ಕರಿತೀವಿ. ಅಂದರೆ ಈ ಫ್ರುಕ್ಟೋಸ್ ಎನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳು ಮತ್ತು ಜೇನುತುಪ್ಪದಲ್ಲಿ ಇದು ದೊರೆಯುತ್ತೆ. ಫ್ರುಕ್ಟೋಸ್ ಅಂತಕ್ಕಂಥ ಫ್ರೂಟ್ ಅಂತ ನೀವು ನೆನ್ಪಿಟ್ಬೋದು. ಫ್ರೂಟ್ಗಳಲ್ಲಿ ಫ್ರುಕ್ಟೋಸ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಸಿಗುವಂಥದ್ದು. ಇದನ್ನು ಲೆವಿಲೋಸ್ ಎಂದು ಕೂಡ ಕರೆಯುತ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೆವಿಲೋಸ್ ಎಂದು ಕರೆಯಲ್ಪಡುವ ಮೊನೊಸ್ಯಾಕರೈಡ್ ಯಾವುದು ಅಂತ ಕೂಡ ಕೇಳ್ಬೋದು. ಅದು ಫ್ರುಕ್ಟೋಸ್ ಆಗಿರುತ್ತೆ. ಲೆವಿಲೋಸ್ ಎಂದರೇನು ಅಂತ ಕೂಡ ಕೇಳ್ಬೋದು. ನೇರವಾಗಿ ನಮಗೆ ಅರ್ಥ, ಇದು ಒಂದು ಮೊನೊಸ್ಯಾಕರೈಡ್ ಅಂತ ಕೂಡ ಗೊತ್ತಾಗದೇ ಇರುವಾಗೆ ಕನ್ಫ್ಯೂಷನ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಲೆವಿಲೋಸ್ ಎಂತಕ್ಕಂಥದ್ದು ಇದು ಫ್ರುಕ್ಟೋಸ್. ಇದು ಸಿಹಿ ರುಚಿಯನ್ನು ಹೊಂದಿದೆ. ಇದು ದ್ರಾಕ್ಷಿ ಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ಗಳಿಂದ ಪರ್ಮಿಟೇಕಸ್ ಮಾಡಿ ಎಥೆನಾಲ್ ಅಂದರೆ ಎಥೆನಾಲ್ ಆಲ್ಕೋಹಾಲ್ ಮದ್ಯ ತಯಾರಿಸಲು ಬಳಸಲಾಗುತ್ತದೆ. ಸೊ ಫ್ರುಕ್ಟೋಸ್ ಎಂತಕ್ಕಂಥದ್ದು ಜಾಸ್ತಿ ದ್ರಾಕ್ಷಿ ಹಣ್ಣಿನಲ್ಲಿ ಇದು ಸಿಗುವಂಥದ್ದು. ಇದನ್ನು ಬಳಸಿ ಎಥೆನಾಲ್ ಆಲ್ಕೋಹಾಲನ್ನು ಅಥವಾ ಮದ್ಯವನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಇರುವಂಥದ್ದು ರೈಬೋಸ್ ಎನ್ನುವಂಥದ್ದು ಕೂಡ ಇದು ಒಂದು ಕೂಡ ಮೊನೊಸ್ಯಾಕರೈಡ್ ಆಗಿದೆ. ಇದನ್ನು ಸ್ನಾಯುಗಳಿಗೆ ಆಯಾಸವಾಗದಂತೆ ಮಾಡುವಂಥದ್ದು. ನೋಡಿ, ನಮ್ಮ ದೇಹದಲ್ಲಿರುವಂಥ ಯಾವುದೇ ಒಂದು ಸ್ನಾಯು ಇರುತ್ತೆ, ಆ ಸ್ನಾಯುಗೆ ಆಯಾಸವಾಗದೇ ಇರುವಂತೆ ನೋಡಿಕೊಳ್ಳುವಂಥ ಒಂದು ಮೊನೊಸ್ಯಾಕರೈಡ್ ಆಗಿದೆ. ಇದು ಹೃದಯ ರೋಗಿಗಳಿಗೆ ಹೆಚ್ಚಿನ ಶಕ್ತಿ ಒದಗಿಸಿ ಹೃದಯ ಕಾರ್ಯಗಳನ್ನು ಮಾಡುವಂಥದ್ದು. ರೈಬೋಸ್ ಎನ್ನುವಂಥದ್ದು RNA ಮತ್ತು DNA ಬೆನ್ನು ಎಲುಬಾಗಿದೆ. ಅಂದರೆ ರೈಬೋಸೋಮ್ ಎಂತಕ್ಕಂಥದ್ದು ಇದು DNA RNAಗೆ ಒಂದು ಬೇಕಾಗಿರುವಂಥ ಒಂದು ಮೊನೊಸ್ಯಾಕರೈಡ್ ಆಗಿದೆ. ಇದು ಹೃದಯಘಾತವನ್ನು ತಪ್ಪಿಸುತ್ತೆ. ಯಾವುದು? ರೈಬೋಸ್. ನೆಕ್ಸ್ಟ್, ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸರಳ ಕಾರ್ಬೋಹೈಡ್ರೇಟ್ಗಳಲ್ಲಿ ಮೊದಲನೇ ಒಂದು ಭಾಗವಾದ ಸರಳ ಕಾರ್ಬೋಹೈಡ್ರೇಟ್ ಬಗ್ಗೆ ನಾವೀಗ ಸರಳ ಕಾರ್ಬೋಹೈಡ್ರೇಟಲ್ಲಿ ಮೊದಲು ಒಂದು ಮೊನೊಸ್ಯಾಕರೈಡ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡಿವಿ. ಇದರ ಮೇಲೆ ಇನ್ನೂ ಪಾರ್ಟ್ಸ್ಗಳು ಬರ್ತವೆ. ಅದನ್ನು ಒಮ್ಮೆ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದೊಂದೇ ಪಾರ್ಟನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಈಗ ಸರಳ ಕಾರ್ಬೋಹೈಡ್ರೇಟ್ಗಳಲ್ಲಿ ಮೊದಲನೇಂತಹ ಟೈಪ್ಸ್ಗಳು ಯಾವುವು ಅಂತ ನಾವು ತಿಳ್ಕೊಂಡಿದ್ವಿ. ಇವಾಗ ಮುಂದುವರೆದು ಆಲಿಗೋಸ್ಯಾಕರೈಡ್. ಆಲಿಗೋ ಅಂದರೆ ಡೈಸ್ಯಾಕರೈಡ್. ಇವುಗಳು ಕೂಡ ಏನಾಗಿರ್ತಪ್ಪ ಅಂದರೆ ನಿಮಗೆ ಮೊನೊಸ್ಯಾಕರೈಡ್ ಗೊತ್ತಿರೋ ಹಾಗೆ ಇವು ಕೂಡ ಸಿಹಿ ರುಚಿಯನ್ನು ಹೊಂದಿರ್ತವೆ. ಆಲಿಗೋಸ್ಯಾಕರೈಡ್ ಕೂಡ ಏನಾಗಿರ್ತಪ್ಪ ಅಂದರೆ ಸಿಹಿಯಾದ ರುಚಿಯನ್ನು ಹೊಂದಿರ್ತವೆ. ಇವು ನೀರಿನಲ್ಲಿ ಕರಗುತ್ತವೆ ಮತ್ತು ಕಾರ್ಬೋಹೈಡ್ರೇಟನ್ನು ಜಲ ವಿಭಜನೆ ಮಾಡಿದಾಗ 2 ಏಕಾಂಶಗಳೊಂದಿಗೆ ಕೂಡಿದ ಸಂಯುಕ್ತವೇ ಡೈಸ್ಯಾಕರೈಡ್. ಅಂದರೆ ಕಾರ್ಬೋಹೈಡ್ರೇಟ್ ಅಂದರೆ ನಾವು ಗ್ಲೂಕೋಸ್ ಅಂತ ನಾವು ಈಗ ಏನಂತ ಮಾಡಿದ್ವಿ, ಮೊನೊಸ್ಯಾಕರೈಡ್ ಅಂದರೆ ಗ್ಲೂಕೋಸ್ ಫ್ರುಕ್ಟೋಸ್ ಅಂತ ನೋಡಿದ್ವಿ. ಈಗ ಗ್ಲೂಕೋಸ್ 2 ಪ್ರಮಾಣ, ಫ್ರುಕ್ಟೋಸ್ಗಳು 2 ಪ್ರಮಾಣ, ಈ ರೀತಿಯಾಗಿ ಎಲ್ಲವೂ ಕೂಡ 2 ಪ್ರಮಾಣದಲ್ಲಿ ಇರೋದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಆಲಿಗೋಸ್ಯಾಕರೈಡ್ ಅಂತ ಹೇಳಿ ಕರಿತೀವಿ. ಓಕೆ, ಕಾರ್ಬೋಹೈಡ್ರೇಟನ್ನು ಜಲ ವಿಭಜನೆ ಮಾಡಿದಾಗ 2 ಏಕಾಂಶಗಳೊಂದಿಗೆ ಕೂಡಿದ ಸಂಯುಕ್ತಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಡೈಸ್ಯಾಕರೈಡ್ ಅಂತ ಕರಿತೀವಿ. ಡೆಫಿನೇಷನ್ಗಳನ್ನು ನೆನಪಿಟ್ಕೋಬೇಕು. ಮೇಲಿನ ಯಾವುದಾದ್ರು ಪ್ರಶ್ನೆಯಲ್ಲಿ ಒಂದು ಡೆಫಿನೇಷನನ್ನು ಕೊಟ್ಟು ಈ ಕೆಳಗಿನ ಯಾವ ಒಂದು ಡೆಫಿನೇಷನ್ಗೆ ಸಂಬಂಧಿಸಿದಾಗೆ ಯಾವುದೋ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಆಲಿಗೋಸ್ಯಾಕರೈಡ್ ಅಂದರೆ ಏನು, ಮೊನೊಸ್ಯಾಕರೈಡ್ ಅಂದರೆ ಏನು, ಅದರಲ್ಲಿ ಬರುವಂಥ ಪೋಷಕಾಂಶಗಳು ಯಾವಿರ್ತವೆ ಅವುಗಳನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ನೆನ್ಪಿಟ್ಕೋಬೇಕು. ಸೊ ಇದರಲ್ಲಿ 2 ಸಕ್ಕರೆ ಕಣಗಳು ಮೊನೊಸ್ಯಾಕರೈಡ್ ನಿಂದ ಸೇರುತ್ತೆ. ಅಂದರೆ ಮೊನೊಸ್ಯಾಕರೈಡ್ ಅಂದರೆ ಒಂದೇ ಆಗಿರುತ್ತೆ. ಇಲ್ಲಿ ಮೊನೊಸ್ಯಾಕರೈಡ್ಗಳು 2 ಕೂಡಿದಾಗ ಡೈಸ್ಯಾಕರೈಡ್ ಆಗುವಂಥದ್ದು. ಹಾಗಾಗಿ ಇವುಗಳಿಗೆ ನಾವು ಡೈಸ್ಯಾಕರೈಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 2 ಅಂದರೆ 2 ಮೊನೋಮರ್ ಕಣಗಳು ಸೇರಿಸುವ ಬಂಧಕ್ಕೆ ನಾವು ಗ್ಲೈಕೋಸೈಡಿಕ್ ಬಂಧವಾಗಿರುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ವರ್ಡ್ಸ್ಗಳು ಇಲ್ಲಿ ಬರುತ್ತೆ ಅಂದರೆ 2 ಮೊನೊಸ್ಯಾಕರೈಡ್ಗಳ ಮಧ್ಯೆ ಒಂದು ಬಾಂಡಿಂಗ್ ಏನು ಬರುತ್ತೆ ಅದಕ್ಕೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ. ಗ್ಲೈಕೋಸೈಡಿಕ್ ಅಂತ ಕರಿತೀವಿ. ಏನಪ್ಪ ಅಂದರೆ 2 ಮೊನೊಸ್ಯಾಕರೈಡ್ಗಳ ಮಧ್ಯೆ ಏರ್ಪಟ್ಟಂಥ ಬಂಧಕ್ಕೆ ಬಾಂಡಿಂಗ್ಗೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ ಅಥವಾ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ.
ಸೊ ಈಗ ಈ ರೀತಿಯಾಗಿ ಇಂಪಾರ್ಟೆಂಟ್ ಹೇಳಿಕೆಗಳು ಏನು ಬಂದಿರ್ತವೆ, ಇಂಪಾರ್ಟೆಂಟ್ ವರ್ಡ್ಸ್ಗಳು ಏನು ಬಂದಿರ್ತವೆ ಅವುಗಳನ್ನು ದಯವಿಟ್ಟು ನೋಟ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ಸೊ ಈ ಪ್ರತಿಯೊಂದು ನೋಟ್ಸನ್ನು ನೀವು ನೋಟ್ ಮಾಡ್ಕೊತಾ ಹೋಗಿ ಅಥವಾ ಸಮಯ ಸಿಕ್ಕಾಗ ಆಡಿಯೋನ ಕೇಳ್ತಾ ಬನ್ನಿ. ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಒಂದು ಸಿಲೆಬಸನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈಗ ನಿಮಗೆ ಟಿ ಇ ಟಿಗೆ ಬೇಕಾಗಿರುವಂಥ ಮತ್ತು GPST ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ಎಲ್ಲ 8th 9th 10th ಸಂಬಂಧಿಸಿದ ಎಲ್ಲ ಗಣಿತವನ್ನು ನಾವು ಬಿಡಿಸಿ ನಿಮಗೆ ತೋರಿಸಿರುವಂಥದ್ದು. ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ನಮ್ಮ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟು ಡೈಸ್ಯಾಕರೈಡ್ಗೆ ಬರೋದಾದರೆ, ಆಲಿಗೋಸ್ಯಾಕರೈಡ್ ಅಥವಾ ಡೈಸ್ಯಾಕರೈಡ್ಗೆ ಇಲ್ಲಿ ಬರೋದಾದರೆ ಗ್ಲೂಕೋಸ್ ನಡುವಿನ ಬಂಧವನ್ನು ಕಿಣ್ವಗಳ ಸಹಾಯದಿಂದ ಜಲ ವಿಭಜನೆ ಮಾಡಲಾಗುತ್ತದೆ. ಸೊ ಗ್ಲೂಕೋಸ್ ನಡುವಿನ ಬಂಧವ, ಗ್ಲೂಕೋಸ್ ಮತ್ತು ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಫ್ರಕ್ಟೋಸ್ ಈ ರೀತಿಯಾಗಿ ಒಂದೊಂದು ಮೋನೋಮರ್ಸ್ಗಳು ಕೂಡಿ ಡೈಸ್ಯಾಕರೈಡ್ ಆದಾಗ ಅಂದರೆ ಆಲಿಗೋಸ್ಯಾಕರೈಡ್ ಆದಾಗ ಅಲ್ಲಿ ಇರುವಂಥ ಬಂಧಕ್ಕೆ ನಾವು ಗ್ಲೈಕೋಸೈಡಿಕ್ ಅಂತ ಹೇಳಿ ಕರಿತೀವಿ. ಆ ಒಂದು ಗ್ಲೈಕೋಸೈಡ್ಲಿಕ್ ಬಂಧವನ್ನು ವಿಭಜನೆ ಮಾಡಬೇಕಾದ್ರೆ ನಾವು ಗ್ಲುಕೋಸ್ ನಡುವಿನ ಕಿಣ್ವಗಳ ಸಹಾಯದಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಆ ಒಂದು ಬಂಧವನ್ನು ಬಿಡಿಸ್ತೀವಿ ಅಂತ ಈ ಒಂದು ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು. ಹಾಗಾದರೆ ಇಲ್ಲಿ ನಮಗೆ ಡೈಸ್ಯಾಕರೈಡ್ ಅಂದರೆ ಯಾವುವು, ಆಲಿಗೋಸ್ಯಾಕರೈಡ್ ಅಂದರೆ ಯಾವುವು ಎಂಬುದನ್ನು ನೋಡ್ಕೊತಾ ಹೋಗೋಣ. ಸುಕ್ರೋಸ್ ಅಂದರೆ ಇದು ಸಕ್ಕರೆ, ಮಾಲ್ಟೋಸ್, ಲ್ಯಾಕ್ಟೋಸ್. ನೋಡಿ, ಮೋನೋಸ್ಯಾಕರೈಡ್ಗಳು ಯಾವುವು, ಗ್ಲೂಕೋಸ್, ಫ್ರಕ್ಟೋಸ್, ಮಾಲೋಸ್ ಈ ರೀತಿಯಾಗಿದ್ದವು. ಸೊ ಇಲ್ಲಿ ನೋಡಿ, ಇಲ್ಲಿ ಇದ್ದಾವೆ. ಮೋನೋಸ್ಯಾಕರೈಡ್ ಅಂದರೆ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್. ಆದರೆ ಇಲ್ಲಿ ಡೈಸ್ಯಾಕರೈಡ್ ಅಂದರೆ ಏನೇನು ಇದ್ದಾವೆ ನೋಡ್ಕೊಳ್ಳಿ. ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅಂತಕ್ಕಂಥವು ಇವು ಏನಾಗಿದ್ದಾವಪ್ಪ ಅಂದರೆ ಇವು ಆಲಿಗೋಸ್ಯಾಕರೈಡ್ ಅಥವಾ ಡೈಸ್ಯಾಕರೈಡ್ ಅಂತ ಹೇಳ್ಬೋದು. ಸೊ ಸುಕ್ರೋಸ್ ಅಂದರೆ ಏನು, ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಗ್ಲೂಕೋಸ್ ಅಂತಕ್ಕಂಥದ್ದು ಮೋನೋಸ್ಯಾಕರೈಡ್, ಫ್ರಕ್ಟೋಸ್ ಅಂತಕ್ಕಂಥದ್ದು ಮೋನೋಸ್ಯಾಕರೈಡ್. ಎರಡು ಏನಾಗ್ತಾವಪ್ಪ ಅಂದರೆ ಗ್ಲೈಕೋಸೈಡಿಕ್ ಎನ್ನುವಂಥ ಬಾಂಡ್ ಫಾರ್ಮೇಷನ್ ಮಾಡಿಕೊಂಡು ಅದು ಒಂದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಕೂಡಿ ಅದು ಲ್ಯಾಕ್ಟೋಸ್ ಆಗುತ್ತೆ ಮತ್ತು ಗ್ಲೂಕೋಸ್ ಕೂಡಿ ಮಾಲ್ಟೋಸ್ ಆಗುತ್ತೆ. ಸೊ ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ ಸುಕ್ರೋಸ್ ಈ ಕೆಳಗಿನ ಯಾವ ಮೋನೋಸ್ಯಾಕರೈಡಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ ಕೇಳ್ತಾರೆ ಏನಂತ, ಸುಕ್ರೋಸ್ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಮೋನೋಸ್ಯಾಕರೈಡಿಂದ ಮಾಡಲ್ಪಟ್ಟಿದೆ. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ತಾರೆ. ಸೊ ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್, ಲ್ಯಾಕ್ಟೋಸ್, ಗ್ಲೂಕೋಸ್, ಗ್ಯಾಲಕ್ಟೋಸ್, ಮಾಲ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಓಕೆ, ಇದನ್ನು ನೀವು ಪಾಯಿಂಟ್ ಮಾಡ್ಕೊಂಡು ನೋಡ್ಕೊಂಡು ಇಟ್ಕೋರಿ. ನೆಕ್ಸ್ಟು ಈಗ ಒಂದೊಂದೇ ಡೈಸ್ಯಾಕರೈಡ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸುಕ್ರೋಸ್ ಅಂದರೆ ಯಾವ ಮೋನೋಸ್ಯಾಕರೈಡಿಂದ ಮಾಡಲ್ಪಟ್ಟಿದೆ. ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರಕ್ಟೋಸಿಂದ ಸುಕ್ರೋಸ್ ಮಾಡಿರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಟೇಬಲ್ ಶುಗರ್ ಅಂತ ಹೇಳಿ ಕರಿತೀವಿ. ಕೆಳಗಿನ ಯಾವ ಒಂದು ಡೈಸ್ಯಾಕರೈಡನ್ನು ನಾವು ಟೇಬಲ್ ಶುಗರ್ ಎಂದು ಕರೀತೇವೆ, ಅದು ಸುಕ್ರೋಸ್ ಆಗಿರುತ್ತೆ. ಇದೊಂದು ಡೈಸ್ಯಾಕರೈಡ್ ಆಗಿದ್ದು ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ನಿಂದ ಮಾಡಲ್ಪಟ್ಟಿದೆ. ಇದರ ಒಂದು ಅಣುಸೂತ್ರ ಇದು ಸಸ್ಯದಿಂದ ತಯಾರಾಗುತ್ತದೆ. ಸುಕ್ರೋಸ್ ಎಲ್ಲಿಂದ ಫಾರ್ಮೇಷನ್ ಆಗುತ್ತೆ, ಸಸ್ಯದಿಂದ ತಯಾರಾಗುತ್ತೆ. ಇದು ಕಬ್ಬು ಶುಗರ್ ಕೇನಲ್ಲಿ ಮತ್ತು ಗೆಣಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಕಬ್ಬು ಮತ್ತು ಗೆಣಸನ್ನು ಸುಕ್ರೋಸ್ ತಯಾರಿಸಲು ಬಳಸಲಾಗುತ್ತದೆ. ಆರ್ಟಿಫಿಷಿಯಲ್ ಸುಕ್ರೋಸನ್ನು ರೆಡಿ ಮಾಡಬೇಕಾದ್ರೆ ಕಬ್ಬು ಮತ್ತು ಗೆಣಸನ್ನು ಇಲ್ಲಿ ಬಳಸಲಾಗುತ್ತೆ. ಪ್ರಾಣಿಗಳಲ್ಲಿ ಸುಕ್ರೋಸ್ ಜಠರದಲ್ಲಿ ಜೀರ್ಣವಾಗುತ್ತೆ. ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ ಸುಕ್ರೋಸು ಮಾನವನ ಯಾವ ದೇಹದ ಯಾವ ಭಾಗದಲ್ಲಿ ಜೀರ್ಣಕ್ರಿಯೆ ಹೊಂದುತ್ತದೆ. ಸುಕ್ರೋಸ್ ಅಂತಕ್ಕಂಥದ್ದು ಜಠರದಲ್ಲಿ ಜೀರ್ಣಕ್ರಿಯೆ ಆಗುತ್ತದೆ. ಇದು ಆಮ್ಲೀಯ ಜಲ ವಿಭಜನೆಯಾಗಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಪರಿವರ್ತನೆ. ನೋಡಿ, ಫ್ರಕ್ಟೋಸ್ ಇದು ಸುಕ್ರೋಸ್ ಅಂತಕ್ಕಂಥದ್ದು ಡೈಸ್ಯಾಕರೈಡ್. ಇದು ಜೀರ್ಣಕ್ರಿಯೆ ಹೊಂದಿದ ನಂತರ ಇದು ಏನಾಗುತ್ತೆ, ಗ್ಲೂಕೋಸ್ ಮತ್ತು
ಫ್ರುಕ್ಟೋಸ್ ಆಗಿ ವಿಭಜನೆಯನ್ನು ಹೊಂದುತ್ತೆ. ಈ ರೀತಿಯಾಗಿ ಸಂಕೀರ್ಣವಾಗಿರುವಂಥದ್ದನ್ನು ಸರಳವಾಗಿ ಮಾಡಿಕೊಂಡು ಜೀರ್ಣಕ್ರಿಯೆಗೆ ಸಹಾಯವಾಗಲು ಹೆಲ್ಪ್ ಮಾಡುತ್ತೆ. ಸೊ ಇದರ ಒಂದು ಸೇವನೆ ಹೆಚ್ಚಾದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ನೋಡಿ, ಸುಕ್ರೋಸ್ ಪ್ರಮಾಣ ನಾವು ಜಾಸ್ತಿ ತಿಂದರೆ ದೇಹದಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ನೆಕ್ಸ್ಟ್, ಸುಕ್ರೋಸನ್ನು ಗ್ಲೂಕೋಸ್ ಆಗಿ ಸಣ್ಣ ಕರಳಿನಲ್ಲಿ ಗ್ರಂಥಿಗಳು ಪರಿವರ್ತನೆಯನ್ನು ಮಾಡುತ್ತೆ. ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಆಗಿ ಸಣ್ಣ ಕರಳಿನ ಗ್ರಂಥಿಗಳು ಪರಿವರ್ತನೆಯನ್ನು ಮಾಡುತ್ತವೆ. ನೋಡಿ, ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟು ಸುಕ್ರೋಸ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಆಗಿ ಅದು ಸಣ್ಣ ಕರಳಿನಲ್ಲಿ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಆಗುವಂಥದ್ದು. ಸೊ ನೀವು ಸುಕ್ರೋಸ್ ಬಗ್ಗೆ ಏನೇನು ಕಾನ್ಸಂಟ್ರೇಟ್ ಮಾಡಿ ನೆನ್ಪಿಟ್ಕೋಬೇಕಪ್ಪ ಅಂದರೆ, ಸುಕ್ರೋಸು ಯಾವ ಒಂದು ಮೊನೊಸಕ್ರೈಡಿಂದ ಮಾಡಲ್ಪಟ್ಟಿದೆ, ಟೇಬಲ್ ಶುಗರ್ ಅಂದರೆ ಏನು, ಸುಕ್ರೋಸ್ಗಳು ಜೀರ್ಣಕ್ರಿಯೆಗೆ ಒಳಪಟ್ಟು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗುವಂಥದ್ದು. ಈ ಸುಕ್ರೋಸ್ ಅಂತಕ್ಕಂಥದ್ದು ಜಠರದಲ್ಲಿ ಜೀರ್ಣಕ್ರಿಯೆ ಆಗುವಂಥದ್ದು. ಸುಕ್ರೋಸ್ ಅಂತಕ್ಕಂಥದ್ದು ಇದು ಗೆಣಸು ಮತ್ತು ಕಬ್ಬಿನಲ್ಲಿ ಕಂಡುಬರುತ್ತದೆ. ಇಷ್ಟು ಪಾಯಿಂಟನ್ನು ಈ ಸುಕ್ರೋಸ್ಗೆ ಸಂಬಂಧಿಸಿದ ಹಾಗೆ ನೀವು ನೆನ್ಪಿಟ್ಕೋಬೇಕು. ಮುಂದಿನದು ಮಾಲ್ಟೋಸ್ ಅಂದರೆ ಏನು, ಮಾಲ್ಟೋಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದರೆ, ಮಾಲ್ಟೋಸ್ ಎಂತಕ್ಕಂಥದ್ದು ಗ್ಲೂಕೋಸ್ ಮತ್ತು ಗ್ಲೂಕೋಸಿಂದ ಮಾಡೋದು. ಎರಡು ಗ್ಲೂಕೋಸ್ ಪ್ರಮಾಣಗಳು ಸೇರಿ, ಎರಡು ಗ್ಲೂಕೋಸ್ ಮೊನೊಸೆಕ್ರೈಡ್ಗಳು ಸೇರಿ ಇಲ್ಲಿ ಮಾಲ್ಟೋಸ್ ಆಗಿರುವಂಥದ್ದು. ಸೊ ಓಕೆನಾ. ಇದು ಗ್ಲೂಕೋಸ್ನಿಂದ ಮಾಡಲ್ಪಟ್ಟ ಡೈಸೆಕ್ರೈಡ್ ಆಗಿದೆ. ಇದರಲ್ಲಿ ಗ್ಲೂಕೋಸ್ಗಳು ಜಲ ವಿಭಜನೆಯಿಂದ ಒಡೆಯುತ್ತವೆ. ಅಂದರೆ ಇದು ಈಸಿಯಾಗಿ ಏನಾಗುತ್ತೆ ನೋಡಿರಿ, ಸುಕ್ರೋಸನ್ನು ವಿಭಜನೆ ಮಾಡಬೇಕಾದ್ರೆ ಅಲ್ಲಿ ಕಿಣ್ವಗಳ ಸಹಾಯದಿಂದ ಅದು ವಿಭಜನೆ ಆಗುತ್ತೆ. ಆದರೆ ಇದು ಮಾಲ್ಟೋಸ್ ಎಂತಕ್ಕಂಥದ್ದು ಇದು ನೀರಿನಲ್ಲಿ ಸರಳವಾಗಿ ಏನಾಗುತ್ತೆ ಅಂದರೆ ಜಲ ವಿಭಜನೆಗೆ ಒಡೆಯುತ್ತೆ. ಇದು ಮಾಲ್ಟೋಸ್ ಹೆಚ್ಚಾಗಿ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಕಂಡುಬರುತ್ತದೆ. ಮಾಲ್ಟೋಸ್ ಎಂತಕ್ಕಂಥದ್ದು ಮೊಳಕೆ ಕಾಳಲ್ಲಿ ಇದು ಕಂಡುಬರುತ್ತದೆ. ಇದು ಬಾರ್ಲಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಬಾರ್ಲಿಯನ್ನು ಮಾಲ್ಟೋಸ್ ಮಾಡಿ ಮದ್ಯ ತಯಾರಿಸುತ್ತಾರೆ. ಇದರಿಂದ ಈಥೈಲ್ ಆಲ್ಕೋಹಾಲ್ ತಯಾರಿಸುತ್ತಾರೆ. ಬೀರು, ಬ್ರ್ಯಾಂಡಿ ಅಂತ ಮದ್ಯದಲ್ಲಿ ಮಾಲ್ಟೋಸ್ ಇರುತ್ತದೆ. ಇದು ಗ್ಲೂಕೋಸ್ನ ಅರ್ಧದಷ್ಟು ಏನಾಗಿರುತ್ತೆ, ಸಿಹಿಯಾಗಿರುತ್ತದೆ. ಈ ಒಂದು ಗ್ಲೂಕೋಸ್ ಎಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಅರ್ಧದಷ್ಟು ಏನಾಗಿರುತ್ತೆ, ಸಿಹಿಯಾಗಿರುತ್ತೆ ಗ್ಲೂಕೋಸ್ಗಿಂತ. ಇದು 1/6 ಸಿಹಿಯಾಗಿರುತ್ತೆ. ಎಷ್ಟು ಪ್ರಮಾಣ ಅಂದರೆ 1/6 ಸಿಹಿಯಾಗಿರುತ್ತೆ. ಇದು 2 ಬಿಸ್ಕೆಟ್ಗಳ ಮಧ್ಯೆ ಮಾಲ್ಟೋಸ್ ಸೇರಿಸಿ ಕ್ರ್ಯಾಷರ್ ಬಿಸ್ಕೆಟ್ ತಯಾರಿಸಲಾಗುತ್ತದೆ. ಪಿಷ್ಟವು ಜಲ ವಿಭಜನೆ ಹೊಂದಿದಾಗ ಮಾಲ್ಟೋಸ್ ಉತ್ಪತ್ತಿಯಾಗುತ್ತದೆ. ಓಕೆ, ಈಗ ನಾವು ತಿಂದಿರುವಂಥ ಆಹಾರದ ಘಟಕಗಳು ಯಾವಪ್ಪ ಅಂದರೆ ಕಾರ್ಬೋಹೈಡ್ರೇಟು, ಪಿಷ್ಟ, ಆಮೇಲೆ ಮಿನರಲ್ಸು, ಆಮೇಲೆ ಖನಿಜಗಳು ಅಂತ ಏನು ನೋಡಿದ್ವಿ. ಅದರಲ್ಲಿ ಪಿಷ್ಟವು ಕೂಡ ಒಂದು ಆಹಾರದ ಘಟಕವಾಗಿತ್ತು. ಪಿಷ್ಟವು ವಿಭಜನೆ ಹೊಂದಿ ಇದು ಏನಾಗುತ್ತೆ, ಮಾಲ್ಟೋಸ್ ಆಗಿ ಪರಿವರ್ತನೆ ಹೊಂದುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾಲ್ಟೋಸನ್ನು ಸಣ್ಣ ಕರಳಿನ ಗ್ರಂಥಿಗಳು ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಸೊ ಮಾಲ್ಟೋಸು ಎಲ್ಲೂ ಜೀರ್ಣಕ್ರಿಯೆ ಹೊಂದುತ್ತೆ ಅಂದರೆ ಇದು ಸಣ್ಣ ಕರಳಿನ ಗ್ರಂಥಿಗಳಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನು ಹೊಂದುವಂಥದ್ದು. ಸೊ ನೆಕ್ಸ್ಟ್ ಲ್ಯಾಕ್ಟೋಸ್ ಬಗ್ಗೆ ನೋಡೋಣ. ಲ್ಯಾಕ್ಟೋಸ್ ಎಂತಕ್ಕಂಥದ್ದು ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ ಆಗಬೇಕು. ಇದು ಗ್ಲೂಕೋಸ್ ಅಲ್ಲ, ಗ್ಯಾಲೆಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ಗಳಿಂದ ಲ್ಯಾಕ್ಟೋಸ್ ಆಗಿರುವಂಥದ್ದು. ಲ್ಯಾಕ್ಟೋಸನ್ನು ಮಿಲ್ಕ್ ಶುಗರ್ ಅಂತ ಹೇಳಿ ಕರಿತೀವಿ. ಸಕ್ಕರೆಯಲ್ಲಿರುವಂತಹ ಸಿಹಿ ಪದಾರ್ಥವನ್ನು ನಾವು ಲ್ಯಾಕ್ಟೋಸ್ ಅಂತ ಹೇಳಿ ಕರಿತೀವಿ. ಇದು ಹಾಲಿನಲ್ಲಿ ಇರುತ್ತದೆ. ಇದು ಹಾಲಿನಲ್ಲಿ 2-8% ಇರುತ್ತದೆ. ಲ್ಯಾಕ್ಟೋಸ್ 2-8% ಇರುತ್ತೆ. ಇದನ್ನು ಆಲಿಗೋಸೆಕರೈಡ್ ಆಗಿದ್ದು ಇದು ಒಂದು ಗ್ಯಾಲೆಕ್ಟೋಸ್ ಮತ್ತು ಗ್ಲೂಕೋಸ್ನಿಂದ ಮಾಡಲ್ಪಟ್ಟಿದೆ. ಸೊ ನೋಡಿ, ಇದು ಗ್ಲೂಕೋಸ್ ಅಲ್ಲ, ಗ್ಯಾಲೆಕ್ಟೋಸ್. ಗ್ಲೂಕೋಸ್ ಪ್ಲಸ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಎಂದರೆ ಏನು ಅಂದರೆ ಮೊನೊಸೆಕರೈಡ್, ಡೈಸೆಕರೈಡ್. ಮೊನೊಸೆಕರೈಡ್ ಅಂದರೆ ಏನು, ಅದರಲ್ಲಿ ಬರುವಂಥ ಪಾರ್ಟ್ಸ್ಗಳು ಯಾವುವು. ಡೈಸೆಕರೈಡ್ ಅಂದರೆ ಏನು, ಅದರಲ್ಲಿ ಬರುವಂಥ ಪಾರ್ಟ್ಸ್ಗಳು ಯಾವುವು. ಮುಂದುವರೆದು ಪಾಲಿಸೆಕರೈಡ್ ಅಂದರೆ ಏನು, ಅಥವಾ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂದರೆ ಏನು ಅಂತ ನೋಡೋದಾದರೆ, ಈ ಒಂದು ಕಾರ್ಬೋಹೈಡ್ರೇಟ್ಗಳೇನಾಗಿರ್ತಾವಪ್ಪ ಅಂದರೆ ಪಾಲಿಸೆಕರೈಡ್ ಅಂತ ಹೇಳಿ ಕರಿತೀವಿ. ಇದೊಂದು ಸಂಕೀರ್ಣ ಪಾಲಿಸೆಕರೈಡ್. ಇವುಗಳಲ್ಲಿ ಪಾಲಿಮರ್ಗಳೆನ್ನುವರು. ಇದೊಂದು
ಸಂಕೀರ್ಣವಾಗಿರುವಂಥ ಪಾಲಿಸ್ಯಾಕರೈಡ್ ಆಗಿದ್ದು ಇದನ್ನು ಪಾಲಿಮರ್ಗಳಂತ ಹೇಳಿ ಕರೀತಾರೆ. ಪಾಲಿಮರ್ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ಈಗ ಪಾಲಿಮರ್ ಅಂದರೆ ಏನು ಅಥವಾ ಪಾಲಿಸ್ಯಾಕರೈಡ್ ಅಂದರೆ ಏನು ಅಂತ ನಾವು ನೋಡೋದಾದರೆ, 3ಕ್ಕಿಂತ ಹೆಚ್ಚು ಮೊನೊಸ್ಯಾಕರೈಡ್ಗಳಿಂದ ಕೂಡಿದ ದೊಡ್ಡ ಸರಪಳಿಯಾಗಿದೆ. ಹೈಡ್ರೋಕಾರ್ಬನ್ ಜಲವಿಭಜನೆ ಹೊಂದಿದಾಗ 2ಕ್ಕಿಂತ ಹೆಚ್ಚು ಏಕಾಂಶಗಳಿಂದ ಕೂಡಿದ ಘಟಕಾಂಶಗಳನ್ನು ಹೊಂದಿರುವಂಥದ್ದು. ಇದು ಏನಾಗಿರುತ್ತೆ, ಮೊನೊಸ್ಯಾಕರೈಡ್ ಅಂದರೆ ಒಂದೇ ಒಂದು ಕಾರ್ಬನ್ ಕಾಂಪೌಂಡ್ ಅಥವಾ ಇರುವಂಥದ್ದಕ್ಕೆ ನಾವು ಮೊನೊಸ್ಯಾಕರೈಡ್ ಅಂತ ಕರಿತೀವಿ. ಮೊನೊಸ್ಯಾಕರೈಡ್ಗಳು 2 ಬಾಂಡ್ ಫಾರ್ಮೇಷನ್ ಆಗಿ 2 ಮೊನೊಸ್ಯಾಕರೈಡ್ಗಳು ಸೇರಿ ಒಂದು ಪೋಷಕಾಂಶ ಆಗೋದಕ್ಕೆ ನಾವು ಡೈಸ್ಯಾಕರೈಡ್ ಅಂತ ಕರಿತೀವಿ. ಪಾಲಿಸ್ಯಾಕರೈಡ್ ಅಂತ ಏನಪ್ಪ ಅಂದರೆ 3ಕ್ಕಿಂತ ಹೆಚ್ಚು ಮೊನೊಸ್ಯಾಕರೈಡ್ಗಳು ಕೂಡಿ ಅಲ್ಲಿ ದೊಡ್ಡ ಸರಪಳಿ ಉಂಟಾಗೋದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಅದಕ್ಕೆ ನಾವು ಪಾಲಿಸ್ಯಾಕರೈಡ್ ಅಂತ ಹೇಳಿ ಕರಿತೀವಿ. ಈ ಒಂದು ಪಾಲಿಸ್ಯಾಕರೈಡ್ಗಳು ಏನಾಗ್ತಾವಪ್ಪ ಅಂದರೆ ಜಲವಿಭಜನೆ ಹೊಂದಿ ಏನಾಗ್ತಾವಪ್ಪ ಅಂದರೆ ಏಕಾಂಶಗಳಿಂದ ಕೂಡಿದ ಘಟಕಗಳನ್ನು ಹೊಂದಿರ್ತವೆ. ಅಂದರೆ 2ಕ್ಕಿಂತ ಹೆಚ್ಚು ಏಕಾಂಶ ಅಂದರೆ ಅವು ಡೈಸ್ಯಾಕರೈಡ್. ಈಗ ಪಾಲಿಸ್ಯಾಕರೈಡ್ ಇರ್ತಕ್ಕಂಥವು ಡೈಸ್ಯಾಕರೈಡ್ ಮತ್ತು ಮೊನೊಸ್ಯಾಕರೈಡ್ ಆಗಿ ಈ ರೀತಿಯಾಗಿ ವಿಭಜನೆಯನ್ನು ಹೊಂದುತ್ತವೆ ಎನ್ನುವುದನ್ನು ಇಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂದರೆ ಯಾವುವು? ಸೆಲ್ಯುಲೋಸ್, ಅಮೈಲೋಸ್, ಗಂಜಿ ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಪಾಲಿಸ್ಯಾಕರೈಡ್ ಅಥವಾ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಇವುಗಳಿಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಂತ ಹೇಳಿ ಕರಿತೀವಿ. ಯಾವಕ್ಕೂ ಸೆಲ್ಯುಲೋಸ್, ಅಮೈಲೋಸ್ ಮತ್ತು ಗಂಜಿ ಇವುಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಇವು ನೈಸರ್ಗಿಕವಾಗಿ ದೊರೆಯುತ್ತವೆ. ನೈಸರ್ಗಿಕವಾಗಿ ಏನು ಮಾಡ್ತಾವಪ್ಪ ಅಂದರೆ ದೊರೀತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಗಂಜಿ ಅಥವಾ ಸ್ಟಾರ್ಚ್ ಸಸ್ಯಗಳಲ್ಲಿ ಮುಖ್ಯವಾಗಿ ಸೇಕರಣೆ. ಗಂಜಿ ಅಂದರೆ ಏನು ಅಂದರೆ ಈ ಒಂದು ಪಾಲಿಸ್ಯಾಕರೈಡ್ಗಳಾಗಿರ್ಬೋದು ಈ ಏನಾಗಿರ್ತಾವಪ್ಪ ಅಂದರೆ ಸಸ್ಯದ ಆಹಾರ ಏನಿರುತ್ತೆ, ಯಾವುದೇ ಹಣ್ಣಾಗಿರ್ಬೋದು ಅಥವಾ ಯಾವುದೇ ಒಂದು ತಿನ್ನೋ ಪದಾರ್ಥ ಏನಾಗಿರುತ್ತೆ ಸಸ್ಯದ ಭಾಗದಲ್ಲಿ, ಆ ಒಂದು ಸಸ್ಯದ ಭಾಗದಲ್ಲಿ ಈ ಪಾಲಿಸ್ಯಾಕರೈಡ್ ಅಂತಕ್ಕಂಥದ್ದು ಸಂಗ್ರಹಣೆಯಾಗಿರುತ್ತೆ. ಅದಕ್ಕೆ ಇಲ್ಲಿ ಗಂಜಿ ಅಂತ ಹೇಳಿ ಕರೆದಿದ್ದಾರೆ. ನಂತರ ಈ ಗಂಜಿ ಅಂತಕ್ಕಂಥದ್ದು, ಈ ಗಂಜಿಯು 2 ಭಾಗಗಳಿಂದ ಕೂಡಿರುತ್ತೆ. ಅದು ಯಾವುದಪ್ಪ ಅಂದರೆ ಅಮೈಲೋಸ್ ಎಂತಕ್ಕಂಥದ್ದು. ಅಮೈಲೋಸ್ ಇದು ನೀರಿನಲ್ಲಿ ಕರಗುವಂತಹ ಭಾಗವಾಗಿದೆ. ಅಮೈಲೋಲೋಪೆಕ್ಟಿನ್ ಅಂದರೆ ಇದು ನೀರಿನಲ್ಲಿ ಕರಗುವ ಭಾಗ. 2 ಕೂಡ ನೀರಿನಲ್ಲಿ ಕರಗುವಂತಹ ಭಾಗ ಆಗಿರುತ್ತೆ. ಅಂದರೆ ಈ ಒಂದು ಗಂಜಿಲಿ ಇದು ಒಂದು ನೀರಿನಲ್ಲಿ ಕರಗುವ ಭಾಗ ಇರುತ್ತೆ, ಇನ್ನೊಂದು ನೀರಿನಲ್ಲಿ ಕರಗದೇ ಇರುವಂತಹ ಭಾಗವಾಗಿರುತ್ತೆ. ಓಕೆ, ಇಲ್ಲಿ ಅಮೈಲೇಸ್ ಎಂತಕ್ಕಂಥದ್ದು ನೀರಿನಲ್ಲಿ ಕರಗುವ ಭಾಗ ಮತ್ತು ಅಮೈಲೋಪೆಕ್ಟಿನ್ ಎಂತಕ್ಕಂಥದ್ದು ನೀರಿನಲ್ಲಿ ಕರಗದೇ ಇರುವಂತಹ ಭಾಗವಾಗಿದೆ. ಇದು ಗಂಜಿಯ 2 ಭಾಗಗಳು. ಪ್ರಾಣಿಗಳಲ್ಲಿ ಗ್ಲೈಕೋಜನ್ ಕಡಿಮೆ ಅವಧಿ ಆಹಾರ ಶೇಖರಣೆ ಮಾಡುತ್ತದೆ. ನೋಡಿ, ಪ್ರಾಣಿಗಳಲ್ಲಿ ಈಗ ಸಸ್ಯಗಳಲ್ಲಿ ತಯಾರಾಗಿರುವಂಥ ಗಂಜಿ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಗ್ಲೈಕೋಜನ್ ಕಡಿಮೆ ಅವಧಿ ಆಹಾರ ಶೇಖರಣೆ ಮಾಡ್ತೇವೆ. ಪ್ರಾಣಿಗಳಲ್ಲಿ ಕಡಿಮೆ ಅವಧಿಯಲ್ಲಿ ಆಹಾರ ಶೇಖರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ನೋಡಿ, ನೆಕ್ಸ್ಟು ಕಾನ್ಸೆಪ್ಟ್ ಏನಪ್ಪ ಅಂದರೆ ಪಿಷ್ಟ ಗಂಜಿಯ ಸ್ಟಾರ್ಚ್ ಅಂದರೆ ಪಿಷ್ಟ ಎಂತಕ್ಕಂಥದ್ದು. ಪಿಷ್ಟ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪಿಷ್ಟ ಎಂತಕ್ಕಂಥದ್ದು ಇದು ಒಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿದ್ದು ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು, ಇದು ಎಲ್ಲಿ ಜೀರ್ಣಕ್ರಿಯೆಗೊಳ್ಳುತ್ತೆ, ಇದು ಎಷ್ಟು % ಬಾಡಿಗೆ ಬೇಕು, ಇದು ಎಲ್ಲೆಲ್ಲಿ ದೊರೆಯುತ್ತೆ ಎಲ್ಲವನ್ನು ಕೂಡ ನಾವು ನೋಡೋಣ. ಸೊ ಪಿಷ್ಟ ಎಂತಕ್ಕಂಥದ್ದು ಏನಿದೆ ಅಂದರೆ ಇದು ನೀರಿನಲ್ಲಿ ಕರಗುವುದಿಲ್ಲ. ಪಿಷ್ಟ ಏನಪ್ಪ ಅಂದರೆ ಇದು ನೀರಿನಲ್ಲಿ ಕರಗುವುದಿಲ್ಲ. ಇವುಗಳಿಗೆ ಯಾವುದೇ ರೀತಿಯಾದ ರುಚಿ ಇರೋದಿಲ್ಲ. ಇದು ಪಿಷ್ಟದ ಒಂದು ಗುಣಲಕ್ಷಣಗಳಾಗಿರ್ತವೆ. ಇದೊಂದು ಗ್ಲೂಕೋಸ್ಗಳಿಂದ ಮಾಡಿದ ದೊಡ್ಡ ಸರಪಳಿಯ ಪಾಲಿಸ್ಯಾಕರೈಡ್. ಇದೊಂದು ನೈಸರ್ಗಿಕ ಪಾಲಿಮರ್ ಆಗಿದೆ. ಪಿಷ್ಟ ಅಂತಕ್ಕಂಥದ್ದು ಇದು ನೈಸರ್ಗಿಕವಾದ ಒಂದು ಪಾಲಿಮರ್ ಆಗಿದ್ದು ಇದು ಗ್ಲೂಕೋಸ್ಗಳಿಂದ ಕೂಡಿದ ದೊಡ್ಡ ಸರಪಳಿಯ ಪಾಲಿಸ್ಯಾಕರೈಡ್ ಆಗಿದೆ. ಇದು ಸಸ್ಯ ಜೀವಕೋಶದಲ್ಲಿ ಶೇಖರವಾಗಿರುತ್ತೆ. ಇದು ಎಲ್ಲಿ ಶೇಖರಣೆ ಆಗಿರುತ್ತೆ ಅಂದರೆ ಇದು ಸಸ್ಯ ಜೀವಕೋಶದಲ್ಲಿ ಶೇಖರಣೆ ಆಗುವಂಥದ್ದು. ಆಲೂಗಡ್ಡೆಯಲ್ಲಿ ಹೆಚ್ಚು ಪಿಷ್ಟ ಅಡಗಿರುತ್ತೆ. ಹೆಚ್ಚು ಪಿಷ್ಟ
ಶೇಖರಣೆ ಆಗಿರುವಂಥ ಆಹಾರ ಯಾವುದಪ್ಪ ಅಂದರೆ ಅದು ಆಲೂಗಡ್ಡೆ ಆಗಿರುತ್ತೆ. ಅದೇ ರೀತಿಯಾಗಿ ಕಾಳುಗಳು, ಗೋಧಿ, ಬಾರ್ಲಿ ಮತ್ತು ಮುಸುಕಿನ ಜೋಳಗಳಲ್ಲಿ ಇದು ಕಂಡುಬರುವಂಥದ್ದು. ಸಸ್ಯಗಳಲ್ಲಿ ಅಡಗಿರುವ ಶಕ್ತಿಯ ರೂಪವೇ ಪಿಷ್ಟ. ಪಿಷ್ಟ ಏನಪ್ಪ ಅಂದರೆ ಇದು ಸಸ್ಯದಲ್ಲಿ ಅಡಗಿರುವಂತಹ ಶಕ್ತಿಯ ರೂಪಕ್ಕೆ ನಾವು ಪಿಷ್ಟ ಅಂತ ಕರಿತೀವಿ. ಆ ಒಂದು ಪಿಷ್ಟವನ್ನು ನಾವು ಸೇವಿಸಿದಾಗ ಅದು ನಮಗೆ ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಯಿಂದ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದುವಂಥದ್ದು. ನೋಡಿ, ಪಿಷ್ಟಕ್ಕೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಇಲ್ಲಿ ಬರ್ತವೆ. ಏನಪ್ಪ ಅಂದರೆ ಪಿಷ್ಟವನ್ನು ಪರೀಕ್ಷಿಸಲು ಅಯೋಡಿನ್ ಪರೀಕ್ಷೆಯನ್ನು ನಡೆಸುತ್ತಾರೆ. ಓಕೆ, ಪಿಷ್ಟದ ಪರೀಕ್ಷೆಯನ್ನು ಮಾಡಲು ಬಳಸುವಂಥ ಪರೀಕ್ಷೆ ಯಾವುದು ಅಂತ ಕೇಳ್ತಾರೆ. ಪಿಷ್ಟವನ್ನು ಪರೀಕ್ಷೆ ಮಾಡಲು ಅಯೋಡಿನ್ ಪರೀಕ್ಷೆ ಅಂತ ಹೇಳಿ ಕರೀತಾರೆ. ಸ್ವಾಭಾವಿಕವಾಗಿ ಸಿಗುವ ಪಿಷ್ಟದಲ್ಲಿ 10-20% ಅಮೈಲೋಸ್ ಇರುತ್ತದೆ. 80-90 ಅಮೈಲೋ ಪೆಕ್ವಿನ್ ಅಂತಕ್ಕಂಥದ್ದು ಇರುತ್ತೆ. ಪೆಕ್ವಿನ್ ಅಂತಕ್ಕಂಥದ್ದು ಇರುತ್ತೆ. ಸೊ ಪಿಷ್ಟದಲ್ಲಿ 2 ಭಾಗಗಳು, ಒಂದು ಅಮೈಲೋಸ್, ಒಂದು ಪೆಕ್ವಿನ್ ಅಂತಕ್ಕಂಥದ್ದು. ಪೆಕ್ವಿನ್ ಅಂತಕ್ಕಂಥದ್ದು 80-90% ಇರುತ್ತೆ. ಅದೇ ರೀತಿಯಾಗಿ ಅಮೈಲೋಸ್ 10-20% ಇರುತ್ತೆ. ಪಿಷ್ಟವನ್ನು ಪರೀಕ್ಷಿಸಲು ಬಳಸುವಂತಹದ್ದು ಪರೀಕ್ಷೆ ಅದು ಅಯೋಡಿನ್ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟ್ ಒನ್ ಸೆಲ್ಯುಲೋಸ್. ಇದು ಕೂಡ ಏನಾಗಿದೆ ಅಂದರೆ ಇದು ಕೂಡ ಒಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿದೆ. ಇದರ ಬಗ್ಗೆ ನಾವು ತಿಳ್ಕೋದಾದರೆ ಮುಂದುವರೆದು ಇದು ಪಾಲಿಸ್ಯಾಕರೈಡ್ ಆಗಿದ್ದು ಇದನ್ನು ಪಾಲಿಮಾರ್ ಆಗಿದೆ. ಇದು ಪಾಲಿಮಾರ್. ಸೆಲ್ಯುಲೋಸ್ ಅಂತಕ್ಕಂಥದ್ದು ಇದು ಒಂದು ಪಾಲಿಮರ್ ಆಗಿದೆ. ಇದರ ಹಸಿರು ಸಸ್ಯ ಜೀವಕೋಶ ಭಿತ್ತಿಯಲ್ಲಿರುತ್ತೆ. ಸೆಲ್ಯುಲೋಸ್ ಅಂತಕ್ಕಂಥದ್ದು ಇದು ಹಸಿರು ಸಸ್ಯ ನೋಡಿ, ಹಸಿರಾಗಿರುವಂಥ ಸಸ್ಯದ ಕೋಶ ಭಿತ್ತಿಯಲ್ಲಿ ಇದು ಇರತಕ್ಕಂಥದ್ದು. ಕೋಶ ಭಿತ್ತಿ ಅಂದರೆ ಸಸ್ಯ ಜೀವಕೋಶದ ಹೊರಭಾಗದಲ್ಲಿ, ಅಂದರೆ ಒಂದು ಸಸ್ಯ ಇದೆ, ಆ ಸಸ್ಯದ ಜೀವಕೋಶವನ್ನು ನಾವು ಕನ್ಸಿಡರ್ ಮಾಡಿದಾಗ ಆ ಸಸ್ಯ ಜೀವಕೋಶದ ಹೊರಭಾಗದಲ್ಲಿ ಕೋಶ ಭಿತ್ತಿಯಲ್ಲಿ ಈ ಸೆಲ್ಯುಲೋಸ್ ಅಂತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ಇವುಗಳು ಮೆಲುಕು ಹಾಕುವ ಮತ್ತು ಗದ್ದಲು ಸೆಲ್ಯುಲೋಸನ್ನು ಜೀರ್ಣ ಮಾಡುತ್ತವೆ. ಇವುಗಳಲ್ಲಿ ಸೂಕ್ಷ್ಮ ಜೀವಗಳಿಂದ ಜೀರ್ಣಿಸುತ್ತವೆ. ಸೆಲ್ಯುಲೋಸ್ ಅಂತಕ್ಕಂಥದ್ದು ಗೆದ್ದಲುಗಳು ಅಂದರೆ ಗೆದ್ದಲು ಹುಳು, ಗೆದ್ದಲು ಹುಳುಗಳು ಏನು ಮಾಡ್ತಾವಪ್ಪ ಅಂದರೆ ಈ ಸೆಲ್ಯುಲೋಸ್ ಪಾರ್ಟನ್ನು ತಿಂತವೆ. ಅದೇ ರೀತಿಯಾಗಿ ಜೀರ್ಣವನ್ನು ಮಾಡುತ್ತವೆ. ಇವುಗಳಲ್ಲಿ ಸೂಕ್ಷ್ಮ ಜೀವಿಗಳಿಂದ ಈ ಸೆಲ್ಯುಲೋಸ್ ಅಂತಕ್ಕಂಥದ್ದು ಸೂಕ್ಷ್ಮವಾದ ಜೀವಿಗಳಿಂದ ತುಂಬಿರುತ್ತೆ. ಸಸ್ಯದ 33% ಭಾಗ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ. ಸೊ ಎಲ್ಲ ಪರ್ಸೆಂಟೇಜ್ಗಳನ್ನು ನೀವು ನೆನ್ಪಿಟ್ಕೊತ ಬನ್ನಿ. ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸಸ್ಯಗಳಲ್ಲಿ 80-90% ಭಾಗ ಏನಿರುತ್ತೆ ಪೆಕ್ವಿನ್ ಇರುತ್ತೆ. ಅಮೈಲೋಸ್ ಎಷ್ಟು % ಇರುತ್ತೆ? 10-20% ಇರುತ್ತೆ. ಅದೇ ರೀತಿಯಾಗಿ ಸಸ್ಯ ಜೀವಕೋಶದಲ್ಲಿ 33% ಏನಾಗಿರುತ್ತೆ? ಸೆಲ್ಯುಲೋಸ್ ಅಂತಕ್ಕಂಥದ್ದು ಇರುತ್ತೆ. ಇವು ಉಚ್ಚ ಸಸ್ಯಗಳಲ್ಲಿ ಸೆಲ್ಯುಲೋಸ್ ಮುಖ್ಯ ರಚನಾ ಪಾಲಿಸ್ಯಾಕರೈಡ್. ಇದು ಸಸ್ಯ ಜೀವಕೋಶದ ಗೋಡೆಗಳಲ್ಲಿ ಹೆಚ್ಚಾಗಿರುತ್ತೆ. ಅಂದರೆ ಇದು ನಾವು ಜೀವಕೋಶ ಅಂತ ತೆಗೆದುಕೊಂಡು ಜೀವಕೋಶ ಈ ರೀತಿಯಾಗಿದೆ ಅಂತ ಅಂದ್ಕೊಂಡ ಸಸ್ಯ ಜೀವಕೋಶ ಈ ರೀತಿಯಾಗಿದೆ. ಇದರ ಒಂದು ಸುತ್ತಲೂ ಏನಾಗಿರುತ್ತೆ ಅಂದರೆ ಈ ಸಸ್ಯ ಈ ಸುತ್ತಲೂ ಭಾಗ ಏನಿರುತ್ತೆ ಅದು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರುತ್ತೆ. ಈ ರೀತಿಯಾಗಿ ಇದು ಜೀವಕೋಶವು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರುತ್ತೆ. ಪಾಲಿಸ್ಯಾಕರೈಡ್ ಇದು ಸಸ್ಯ ಜೀವಕೋಶದ ಗೋಡೆಗಳಲ್ಲಿ ಕಂಡುಬರುತ್ತೆ. 50% ಜೈವಿಕ ಕಾರ್ಬನಿಕ್ ವಸ್ತುಗಳು ಸೆಲ್ಯುಲೋಸ್ಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ಮರ, ಹತ್ತಿ ಇತ್ಯಾದಿಗಳಲ್ಲಿ ಇದು ಕಂಡುಬರುವಂಥದ್ದು. ಮನುಷ್ಯರಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದಿಲ್ಲ. ಇವುಗಳನ್ನು ನಾರುಗಳು ಅಂತೇಳಿ ಕರಿತೀವಿ. ನೋಡಿ, ಮನುಷ್ಯರಲ್ಲಿ ಸೆಲ್ಯುಲೋಸ್ ಎಂತಕ್ಕಂಥದ್ದು ಜೀರ್ಣ ಆಗೋದಿಲ್ಲ. ಇದಕ್ಕೆ ನಾವು ನಾರು ಅಂತ ಹೇಳಿ ಕರಿತೀವಿ. ಈ ಒಂದು ಸೆಲ್ಯುಲೋಸ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿದಾಗ ಅನೇಕ ಉಪಯುಕ್ತ ಉತ್ಪನ್ನಗಳು ದೊರೆಯುತ್ತವೆ. ಯಾವ ಉಪ ಉತ್ಪನ್ನಗಳು ಅಂತ ಕೇಳ್ಬೋದು. ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು ಏನಂತ, ಮನುಷ್ಯನ ಜೀರ್ಣಕ್ರಿಯೆಯಲ್ಲಿ ಜೀರ್ಣವಾಗದೇ ಇರುವಂತಹ ಪಾಲಿಸ್ಯಾಕರೈಡ್ ಯಾವುದು ಅಂತಂದಾಗ ಅದು ಸೆಲ್ಯುಲೋಸ್ ಆಗಿರುತ್ತೆ. ಸೆಲ್ಯುಲೈಡ್ ರಯಾನ್, ಸೆಲ್ಯುಲೋಸ್ ಅಸಿಟೇಟೇಟ್, ಪ್ಲಾಸ್ಟಿಕ್ ಸುತ್ತುವ ಹಾಳೆ ಮತ್ತು ಉಗುರಿಗೆ ಹಚ್ಚುವ ಬಣ್ಣ ಅಂದರೆ ನೇಲ್ ಪಾಲಿಶ್,
ಮಿಥೈಲ್ ಸೆಲ್ಯುಲೋಸ್ ಅಂದರೆ ಇದು ಪೇಸ್ಟ್ಗಳಲ್ಲಿ ಇಥೈಲ್ ಸೆಲ್ಯುಲೋಸ್, ಪ್ಲಾಸ್ಟಿಕ್ ಗೌನ್ಗಳು ಮತ್ತು ಫಿಲ್ಮ್, ಗಂಜಿ ಜೊತೆ ಅನೇಕ ಪಾಲಿಸ್ಯಾಕರೈಡ್ಗಳನ್ನು ಇದು ಹೊಂದಿರುತ್ತೆ. ಇದು ಏನಾಗುತ್ತೆ, ಒಂದು ಅಂಟು ಪದಾರ್ಥವಾಗಿರೋದ್ರಿಂದ ಸೆಲ್ಯುಲೋಸ್ಗಳ ಉಪಯೋಗ ತುಂಬಾ ಹೆಚ್ಚಾಗಿರುವಂಥದ್ದು. ಸೆಲ್ಯುಲೈಡ್ ಮಾಡೋದಕ್ಕೆ, ರಿಯಾನ್ ಮಾಡೋದಕ್ಕೆ, ಸೆಲ್ಯುಲೋಸ್ ಅಸಿಟೇಟ್ ಮಾಡೋದಕ್ಕೆ, ಸುತ್ತುವ ಹಾಳೆಗಳು, ನೇಲ್ ಪಾಲಿಶ್ ಆಗಿರ್ಬೋದು, ಬಟ್ಟೆಗಳಿಗೆ ಬಣ್ಣ ಕೊಡಲು ಏನು ಮಾಡ್ತಾರಪ್ಪ ಅಂದರೆ ಸೆಲ್ಯುಲೋಸನ್ನು ಬಳಸಲಾಗುತ್ತದೆ. ಸೊ ಸೆಲ್ಯುಲೋಸ್ ಅಂತಕ್ಕಂಥದ್ದು ಮನುಷ್ಯನ ಜೀರ್ಣಕ್ರಿಯೆಯಲ್ಲಿ ಜೀರ್ಣವಾಗದೇ ಇರುವಂಥ ಒಂದು ಪಾಲಿಸ್ಯಾಕರೈಡ್ ಆಗಿದೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಮತ್ತು ಈ ಸೆಲ್ಯುಲೋಸ್ನ ಉಪಯೋಗಗಳನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಗ್ಲೈಕೋಜನ್ ಅಂತಕ್ಕಂಥದ್ದು ಕೂಡ ಇದು ಕೂಡ ಒಂದು ಪಾಲಿಸ್ಯಾಕರೈಡ್ ಆಗಿದೆ. ಗ್ಲೈಕೋಜನ್ ಅಂತಕ್ಕಂಥದ್ದು ಇದು ಒಂದು ಪಾಲಿಸ್ಯಾಕರೈಡ್. ಇದೊಂದು ಪ್ರಾಣಿಗಳಲ್ಲಿ ಕಂಡುಬರುವಂಥ ಒಂದು ಪಾಲಿಮರ್ ಆಗಿದೆ. ಗ್ಲೈಕೋಜನ್ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಕಂಡುಬರುವಂಥ ಒಂದು ಪಾಲಿಮರ್ ಆಗಿದೆ. ಇದು ಅನೇಕ ಗ್ಲೂಕೋಸ್ಗಳಿಂದ ಕೂಡಿದ ಬಂಧವಾಗಿರುತ್ತದೆ. ಅನೇಕ ಗ್ಲೂಕೋಸ್ ಕಂಪೌಂಡ್ಗಳು ಕೂಡಿ, ಅನೇಕ ಗ್ಲೂಕೋಸ್ ಮೋನೋಮರ್ಸ್ಗಳು ಕೂಡಿ ಇಲ್ಲಿ ಗ್ಲೈಕೋಜನ್ ಆಗಿರುವಂಥದ್ದು. ಇದು ಯಕೃತ ಮತ್ತು ಸ್ನಾಯುಗಳಲ್ಲಿ ಗ್ಲೂಕೋಸ್ ಮತ್ತು ಗ್ಲೈಕೋಜಿನ್ ಆಗಿ ಸಂಗ್ರಹವಾಗುತ್ತದೆ. ಈ ಗ್ಲೂಕೋಜನ್ ಅಂತಕ್ಕಂಥದ್ದು ಯಕೃತ ಅಂದರೆ ಇದು ಪ್ಯಾಂಕ್ರೀಸ್ ಮತ್ತು ಮಸಲ್ಸ್ಗಳಲ್ಲಿ ಗ್ಲೈಕೋಜನ್ ಆಗಿ ಏನಾಗುತ್ತೆ, ಸಂಗ್ರಹವಾಗುತ್ತೆ. ಇದು ಪ್ರಾಣಿ ಕೋಶಗಳಲ್ಲಿ ದ್ವಿತೀಯ ಶಕ್ತಿಯಾಗಿ ಶೇಖರಣೆ ಆಗುತ್ತೆ. ನೋಡಿ, ಈಗ ತಿಂದಿರುವಂಥ ಆಹಾರ ನಮಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಕೆಲವೊಂದಿಷ್ಟು ಸಮಯದಲ್ಲಿ ಉಪವಾಸ ಇರುವಂಥ ಸಂದರ್ಭದಲ್ಲಿ ಆ ಸ್ಟೋರ್ ಆಗಿರುವಂಥ ಗ್ಲೂಕೋಸ್ ಆಗಿ ಅದು ನಮ್ಮ ದೇಹಕ್ಕೆ ಬಳಕೆಯಾಗುವಂಥದ್ದು. ಇದಕ್ಕೆ ನಾವು ದ್ವಿತೀಯ ಶಕ್ತಿ ಅಂತ ಹೇಳಿ ಕರಿತೀವಿ. ಗ್ಲೂಕೋಸ್ನಿಂದ ಗ್ಲೈಕೋಜಿನ್ ಉತ್ಪತ್ತಿ ಮಾಡುವ ಕ್ರಿಯೆ ಗ್ಲೈಕೋಜಿನೇಸಿಸ್ ಅಂತ ಹೇಳಿ ಕರಿತೀರಿ. ಓಕೆ, ಈಗ ಗ್ಲೂಕೋಸ್ನಿಂದ ಗ್ಲೈಕೋಜಿನ್ ಉತ್ಪತ್ತಿ ಮಾಡುವ ಕ್ರಿಯೆಗೆ ಗ್ಲೈಕೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ಗ್ಲೈಕೋಜೆನಿಸಿಸ್ ಅಂದರೆ ಏನು, ಇದರಲ್ಲಿ ಭಾಗಿಯಾಗಿರುವಂತಹ ಪೋಷಕಾಂಶಗಳು ಯಾವುವು, ಪಾಲಿಸ್ಯಾಕರೈಡ, ಡೈಸ್ಯಾಕರೈಡ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಇರುತ್ತೆ. ಸೊ ಸ್ಯಾಕ್ರಿನ್ ಎಂಬುದು ಒಂದು ಯಕೃತ ಸಿಹಿಯಾಗಿದ್ದು, ಇದು ಸ್ಯಾಕ್ರೀಸ್ ಅಂದರೆ ಇದು ಸಕ್ಕರೆ ಅಂತ ಕೂಡ ಕರಿಬೋದು. ಸ್ಯಾಕ್ರಿನ್ ಅಂತಕ್ಕಂಥದ್ದು ಇದು ಒಂದು ಕೃತಕ ಸಿಹಿ ಆಗಿದ್ದು, ಅಂದರೆ ಆರ್ಟಿಫಿಷಿಯಲ್ ಶುಗರ್ ಅಂತ ಕೂಡ ಕರಿಬೋದು. ಇದನ್ನು ಸಕ್ಕರೆಯ ಬದಲಾಗಿ ಬಳಸುತ್ತಾರೆ. ಇದು ಸಕ್ಕರೆಯಲ್ಲಿರುವ ಸುಕ್ರೋಸ್ಗಿಂತ 500 ಪಟ್ಟು ಹೆಚ್ಚು ಸಿಹಿಯಾಗಿರುತ್ತದೆ. ಇದೊಂದು ಕೃತಕವಾಗಿ ತಯಾರಿಸುವ ರಾಸಾಯನಿಕವಾಗಿದೆ. ಇದನ್ನು ರಾಸಾಯನಿಕವಾಗಿ ಬೆಂಜಾಯಿಕ್ ಸಲ್ಫೈಡ್ ಎಂದು ಕರೆಯುತ್ತಾರೆ. ನೀವು ಹೋಟೆಲ್ನಲ್ಲಿ ಕುಡಿಯುವಂಥ ಕಾಫಿ, ಟೀನಲ್ಲಿ ಇತ್ತೀಚೆಗೆ ಇದನ್ನು ಬಳಸುವಂಥದ್ದು. ನೋಡಿ, ಈ ಒಂದು ಸ್ಯಾಕ್ರಿನ್ ಅಂತಕ್ಕಂಥದ್ದು ಏನಿದೆ ಅಂದರೆ ಇದು ಆರ್ಟಿಫಿಷಿಯಲ್ ಆಗಿ ಬಳಸುವಂಥ ಶುಗರ್ ಆಗಿದ್ದು, ಇದು ಸಕ್ಕರೆಗಿಂತ 500 ಪಟ್ಟು ಏನಾಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಸಕ್ಕರೆನ ಹೆಚ್ಚಿನ ಬಳಕೆಯ ಪ್ರಮಾಣದಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವುಗಳ ಬಳಕೆಯನ್ನು ಇಲ್ಲೀಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಸ್ಥಳೀಯವಾಗಿ ಕೆಲವೊಂದಿಷ್ಟು ಇಲ್ಲೀಗಲ್ ಆಗಿ ಬಳಸುವಂಥದ್ದು ಕೂಡ ಇದೆ. ಸೊ ಹೋಟೆಲ್ನಲ್ಲಿ ಜಾಸ್ತಿ ಸಕ್ಕರೆ ಬದಲಾಗಿ ಇದೇ ರೀತಿಯಾಗಿ ಸ್ಯಾಕ್ರಿನ್ ಕಾಫಿ, ಟೀನಲ್ಲಿ ಇತ್ತೀಚೆಗೆ ಏನಾಗಿದೆ, ಈ ಸ್ಯಾಕ್ರಿನ್ ಬಳಕೆ ಏನಾಗಿದೆ, ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಸಸ್ಯಗಳಲ್ಲಿರುವಂಥ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಯಾವ ರೀತಿಯಾಗಿರುತ್ತೆ, ಕಾರ್ಬೋಹೈಡ್ರೇಟ್ಗಳು ಉತ್ಪತ್ತಿಯಾಗುವುದು ಸಸ್ಯಗಳ ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಗ್ಲೂಕೋಸ್ ಅಂತಕ್ಕಂಥದ್ದು ಸಸ್ಯದ ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಗ್ಲೂಕೋಸ್, ಗಂಜಿ, ಗ್ಲೈಕೋಜಿನ್ ಗೊಂದು ಸಸ್ಯದಿಂದ ಉತ್ಪತ್ತಿಯಾಗುವ ಕಾರ್ಬೋಹೈಡ್ರೇಟ್ಗಳು ಸಸ್ಯದ 70% ಭಾಗ ಕಾರ್ಬೋಹೈಡ್ರೇಟ್ನಿಂದ ಕೂಡಿರುತ್ತದೆ. ಸೊ ಯಾವುದೇ ಒಂದು ಸಸ್ಯ ಆಗಿರಲಿ, ಅಲ್ಲಿ ತಯಾರಾಗಿರುವಂಥ ಆಹಾರ ಏನಾಗಿರುತ್ತೆ ಅಂದರೆ 70% ಏನಾಗಿರುತ್ತೆ, ಕಾರ್ಬೋಹೈಡ್ರೇಟ್ನಿಂದ ತುಂಬಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳ ಕಾರ್ಯ ಏನಪ್ಪ ಅಂದರೆ ಇದು ಸಸ್ಯದ ಆಕೃತಿ ಆಧಾರ ಸ್ತಂಭವಾಗಿರುತ್ತೆ. ಅಂದರೆ ಅದು ಯಾವುದಪ್ಪ ಅಂದರೆ ಸೆಲ್ಯುಲೋಸ್. ನೋಡಿ, ಸಸ್ಯಗಳಲ್ಲಿ
ಬಳಸುವಂಥ ಕಾರ್ಬೋಹೈಡ್ರೇಟ್ಗಳ ಕಾರ್ಯವನ್ನು ಕೂಡ ಕೇಳ್ಬೋದು. ಸಸ್ಯಕ್ಕೆ ಆಧಾರ ಸ್ತಂಭವಾಗಿರುವಂಥ ಕಾರ್ಬೋಹೈಡ್ರೇಟ್ ಯಾವುದು? ಅದು ಸೆಲ್ಯುಲೋಸ್. ಓಕೆನಾ. ಆ ಸೆಲ್ಯುಲೋಸು ಏನಾಗಿದೆ? ಪಾಲಿಸ್ಯಾಕರೈಡ್ ಆಗಿರುತ್ತೆ. ಸಸ್ಯದ ರಾಸಾಯನಿಕ ಶಕ್ತಿ ಶೇಖರಣೆ ಸಕ್ಕರೆ ಅಥವಾ ಪಿಷ್ಟ ಆಗಿರುತ್ತದೆ. ಈ ಸಸ್ಯದಲ್ಲಿ ಉಂಟಾಗುವಂಥ ರಾಸಾಯನಿಕ ಶಕ್ತಿ ಶೇಖರಣೆ ಯಾವುದಪ್ಪ ಅಂದರೆ ಸಕ್ಕರೆ ಹಾಗೂ ಪಿಷ್ಟ ಆಗಿರುತ್ತದೆ. ಹಾಗಾದರೆ ಕಾರ್ಬೋಹೈಡ್ರೇಟ್ಗಳ ಉಪಯೋಗ ಏನು ಅಂತ ನಾವು ನೋಡೋದಾದರೆ, ಕಾರ್ಬೋಹೈಡ್ರೇಟ್ಗಳು ಮನುಷ್ಯನಿಗೆ ಅತಿ ಹೆಚ್ಚು ಶಕ್ತಿ ಕೊಡುವ ಒಂದು ಮೂಲವಾಗಿದೆ. ಇದರಿಂದ ಮನುಷ್ಯನು ಶಕ್ತಿಯನ್ನು ಪಡೆಯುತ್ತಾನೆ. ಇದು ಬೆಳವಣಿಗೆ ಮತ್ತು ದೇಹದ ಶಕ್ತಿಯಾಗಿ ಒದಗಿಸುವ ಪ್ರಮುಖ ಆಹಾರದ ಘಟಕವಾಗಿದೆ. ಇದು ಸರಳ ಸಕ್ಕರೆ ಮತ್ತು ಪಾಲಿಸ್ಯಾಕರೈಡ್ಗಳನ್ನು ಹೊಂದಿದ್ದು, ಇದು ಪಚನ ಕ್ರಿಯೆಯಿಂದ ಶಕ್ತಿಯಾಗಿ ಪರಿವರ್ತನೆಯಾಗಿ ದೇಹದ ಶಾಖ ಮತ್ತು ಶಕ್ತಿಯನ್ನು ನೀಡುತ್ತದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಉಪಯೋಗಕ್ಕಾಗಿ ನಮ್ಮ ದೇಹದಲ್ಲಿ ಇದು ಒಂದು ಶಕ್ತಿ ಉತ್ಪಾದನೆ ಮಾಡಿರುವಂತಹ ಒಂದು ಹೆಚ್ಚಾಗಿ ಮನುಷ್ಯನಲ್ಲಿ ಹೆಚ್ಚು ಶಕ್ತಿ ಕೊಡುವಂಥ ಮೂಲ ಯಾವುದಪ್ಪ ಅಂದರೆ ಅದು ಕಾರ್ಬೋಹೈಡ್ರೇಟ್. ಇದು ಸರಳ ಸಕ್ಕರೆ ಮತ್ತು ಪಾಲಿಸ್ಯಾಕರೈಡ್ಗಳನ್ನು ಹೊಂದಿದೆ. ಇದು ಪಚನ ಕ್ರಿಯೆಯಿಂದ ಶಕ್ತಿಯಾಗಿ ದೇಹದ ಶಕ್ತಿ ಮತ್ತು ಶಾಖವನ್ನು ನೀಡುತ್ತದೆ. ಕಾರ್ಬೋಹೈಡ್ರೇಟ್ ಕೊರತೆಯಿಂದ, ಈಗ ಕಾರ್ಬೋಹೈಡ್ರೇಟ್ನಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡ್ರೆ, ಅದು ಎಲ್ಲಿ ಶೇಖರಣೆ ಆಗುತ್ತೆ, ಅದು ಯಾವುದರ ಒಂದು ಮೂಲ ಆಗುತ್ತೆ, ಅದರ ಬಗ್ಗೆ ಎಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರಿ. ಹಾಗಾದರೆ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಬರುವಂಥ ರೋಗಗಳು ಯಾವುವು ಅಂತ ನಾವು ನೋಡೋದಾದರೆ, ಮಕ್ಕಳಲ್ಲಿ ಕಾರ್ಬೋಹೈಡ್ರೇಟ್ ಕೊರತೆಯಾದರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ನಿಶಕ್ತಿ ಉಂಟಾಗುತ್ತದೆ. ಆಹಾರದಲ್ಲಿ ಇವು ಹೆಚ್ಚಾದಾಗ ದೇಹದ ತೂಕ ಮಿತಿಮೀರಿ ಸ್ಥೂಲತೆ ಉಂಟಾಗುತ್ತೆ. ಮಧ್ಯ ವಯಸ್ಸಿನ ವ್ಯಕ್ತಿಗಳಲ್ಲಿ ತೂಕ ಹೆಚ್ಚಾದರೆ ಮಧುಮೇಹ ಬರುತ್ತದೆ. ರಕ್ತದ ಅತಿ ಒತ್ತಡ ಹೆಚ್ಚಾಗುತ್ತೆ, ಹೃದಯ ರೋಗಕ್ಕೆ ಕಾರಣವಾಗುತ್ತದೆ. ನೋಡಿ, ಇದು ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆನೂ ಕೂಡ ಆಗಬಾರ್ದು, ಜಾಸ್ತಿ ಕೂಡ ಆಗಬಾರ್ದು. ಇಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಸಮತೋಲನ ಆಹಾರವನ್ನು ನಾವು ಏನು ಮಾಡಬೇಕಪ್ಪ, ಮೇಂಟೈನ್ ಮಾಡಬೇಕು. ನೋಡಿ, ಇಷ್ಟೊತ್ತು ನೀವೇನು ಮಾಡಿದ್ರಿ, ಕಾರ್ಬೋಹೈಡ್ರೇಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಿ. ಓಕೆ. ಈ ಸುಮಾರು 2 ವಿಡಿಯೋಗಳಲ್ಲಿ ನಾವು ಕಾರ್ಬೋಹೈಡ್ರೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರೆದು ನಾವು ಏನು ಮಾಡೋಣಪ್ಪ ಅಂದರೆ ಪ್ರೋಟೀನ್ಗಳ ಬಗ್ಗೆ ತಿಳಿದುಕೊಳ್ಳೋಣ.